ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಓಂ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗೇನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರ ನಮ್ಮ ಸೋದರಿ ಬಿ ಸಂಧ್ಯಾರಾಣಿ ಅವರು ಉಪನ್ಯಾಸ ನೀಡಲು ಒಪ್ಕೊಂಡಿದ್ದಾರೆ. ಅದು ತುಂಬಾ ಸಂತೋಷ. ಅವರು ಕೇಂದ್ರ ಸರ್ಕಾರದ ಹುಡ್ಕೋ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಾ ಜೊತೆಗೇನೆ ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರದಲ್ಲಿ ಪೂರ್ತಿಯಾಗಿ ತೊಡಕೊಂಡಿದ್ದಾರೆ ಅಂತ ಸಂತೋಷವಾಗುತ್ತೆ. ಈಗಾಗಲೇ ಹಲವಾರು ಬಾರಿ ಇದೇ ವೇದಿಕೆಯಿಂದ ಉಪನ್ಯಾಸ ಮಾಡಿದ್ದಾರೆ. ಚೆನ್ನೈನಲ್ಲಿ ನಡೆಯುವ ಕನ್ವೆನ್ಷನ್ ನಲ್ಲೂ ಸಹ ಉಪನ್ಯಾಸ ಮಾಡಿದ್ದಾರೆ. ಅಲ್ಲದೆ ಹಿರಿಯ ಸೋದರಿ ರುಕ್ಮಿಣಿ ಕೃಷ್ಣಮೂರ್ತಿ ಅವರು ಥಿಯಾಸಫಿ ಕೆಲವು ಗ್ರಂಥಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಅವರಿಗೆ ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ವಿಷಯ ಕೆಳಮನಸ್ಸಿನಿಂದ ಉನ್ನತ ಮನಸ್ಸಿನೆಡೆಗೆ ಪಯಣ. ಆತ್ಮೀಯ ಸಹೋದರ ಸಹೋದರಿಯರೇ, ಮಾದೇವಪ್ಪನವ್ರು ಕೇಳಿದ್ರು ಏನು ಅಂತಂದ್ಬಿಟ್ಟು, ಇದನ್ನ ಅಡಿಯಾರ್ನಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಕೊಟ್ರು. ಅದನ್ನ ಇಂಗ್ಲಿಷಲ್ಲಿ ಮಾಡಿದ್ದೆ, ಅದನ್ನೇ ಕನ್ನಡಕ್ಕೆ ತರ್ಜುಮೆ ಮಾಡಿ ಇದನ್ನ ನಿಮ್ ಮುಂದೆ ಇಡೋಣ ಅಂತ ಅಂದ್ಕೊಂಡು ಇದೇ ವಿಷಯ ಕೊಟ್ಟಿದ್ದೀನಿ. ಇಂಗ್ಲಿಷ್ನಲ್ಲಿ ಟೈಟಲ್ ಏನಿತ್ತು ಅಂದ್ರೆ, ಫ್ರಮ್ ದ ಡಿವಿಸಿವ್ ಮೈಂಡ್ ಟು ಇಂಟಿಗ್ರೇಟೆಡ್ ಮೈಂಡ್ ಎ ಜರ್ನಿ. ಅಂದ್ರೆ ಡಿವಿಸಿವ್ ಮೈಂಡ್ ಅಂತಂದ್ರೆ ಏನಿದೆ ಅದನ್ನ ಒಡೆದು ನೋಡೋದು. ಆ ಒಡೆದು ನೋಡೋದು ಯಾವುದು, ಪ್ರತ್ಯೇಕಿಸೋದು ಯಾವುದು ಅಂತಂದ್ರೆ ನಮ್ಮ ಕೆಳ ಮನಸ್ಸು. ಈ ಕೆಳ ಮನಸ್ಸಿನಿಂದ ಉನ್ನತ ಮನಸ್ಸು ಅಂತಂದ್ರೆ ಏನು ಅಂತಂದ್ರೆ ಸಂಪೂರ್ಣವಾಗಿರುವಂಥದ್ದು, ಒಟ್ಟಾಗಿರುವಂಥದ್ದು, ಪರಿಪೂರ್ಣವಾದಂಥದ್ದು. ಇಂಟಿಗ್ರೇಟೆಡ್ ಅಂದ್ರೆ ಎಲ್ಲವನ್ನೂ ಸೇರಿಸಿ ಒಂದನ್ನಾಗಿಸುವಂತ ಒಂದು ಮನಸ್ಸು. ಅಂದ್ರೆ ನಮ್ಮ ಥಿಯಾಸಫಿ ಪರಿಭಾಷೆಯಲ್ಲಿ ಇದನ್ನ ಹೇಳ್ಬೇಕು ಅಂತ ಅಂದ್ರೆ, ರೂಪ ಮನಸ್ಸಿನಿಂದ ಅರೂಪ ಮನಸ್ಸಿಗೆ ನಮ್ಮ ಮನಸ್ಸನ್ನ ಯಾವ ರೀತಿ ಮೇಲ್ಗಡೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಪ್ರಯತ್ನ, ಈ ಒಂದು ಪಯಣ ಅನ್ನೋದಕ್ಕೆ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ನಾವು ಯಾವ ರೀತಿ ಹೋಗ್ಬೋದು, ಏನ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳಕ್ಕೆ ಜರ್ನಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಜರ್ನಿ ಹೆಂಗ್ ಆಗತ್ತೆ ಅಂತಂದ್ರೆ, ಖಂಡಿತ ಇದೊಂದು ಜರ್ನಿ. ಯಾಕಂದ್ರೆ ನಾವೆಲ್ಲ ಕೂಡ ಹೆಚ್ಚಿನ ಮನುಷ್ಯರು ಇನ್ನ ಬಾಲಜೀವಿಗಳು. ನಾವು ಬಾಲಜೀವಿಗಳ ಇಲ್ಲ, ಇನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ಏರ್ತಾ ಇದ್ದೀವಿ. ಸೊ ಸಾಧಾರಣ ಮನುಷ್ಯರು ಆಧ್ಯಾತ್ಮಿಕ ಮನುಷ್ಯರಾಗಿ ಪರಿವರ್ತನೆಗೊಳ್ಬೇಕಾಗಿದೆ. ಎಲ್ಲೂ ಏನು ಬದಲಾವಣೆ ಬೇಕಿಲ್ಲ, ಪರಿವರ್ತನೆಗೊಳ್ಬೇಕಾಗಿದೆ. ನಾವು ಯಾವಾಗ್ಲೂ ಕೂಡ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅಂತಂದ್ರೆ ಈ ಒಂದು ಭೌತ ಶರೀರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಅಂದ್ರೆ ನಮ್ಮೆಲ್ಲ ಭಾವನೆಗಳನ್ನೆಲ್ಲ ಕೂಡ ನಾವು ಕಾಮಲೋಕದಲ್ಲಿ ನಾವು ಸದಾಕಾಲ ಪ್ರಕಟ ಮಾಡ್ತಾ ಇರ್ತೀವಿ. ನಂತರ ನಮ್ಮ ಮನೋದೇಹದಲ್ಲಿ ಕೆಲಸ ಮಾಡ್ತೀವಿ. ಮನೋದೇಹದಲ್ಲಿ, ಸ್ಥೂಲ ದೇಹದಲ್ಲಿ ಇದ್ದಂಗೆನೆ ಮನೋದೇಹದಲ್ಲೂ ಕೂಡ 7 ಉಪಲೋಕಗಳು ಇದೆ. ಮನೋಲೋಕದಲ್ಲಿ ಆ ಕೆಳಗಿನ 4 ಉಪಲೋಕಗಳನ್ನ ರೂಪ ಮನಸ್ಸಂತ ಹೇಳ್ತೀವಿ. ಮೇಲ್ಗಡೆ ಇರುವಂತಹ 3
ಉಪಲೋಕಗಳನ್ನ ಅರೂಪ ಮನಸ್ಸು ಅಂತ ಹೇಳ್ತೀವಿ. ನಾವು ಸದಾಕಾಲ ಉಪಯೋಗಿಸ್ತಾ ಇರೋದು ಕೆಳಗಿನ 4 ಉಪಲೋಕಗಳನ್ನ. ದಿನನಿತ್ಯದಲ್ಲಿ ಅಥವಾ ಪ್ರತಿ ಕ್ಷಣದಲ್ಲೂ ನಾವು ಅದನ್ನು ಉಪಯೋಗಿಸ್ತೀವಿ. ಆದ್ರೆ ಕೆಲವು ಸಲಿ ನಮ್ಮ ಅಂತರ್ಬೋಧ ಏನು ಹೇಳುತ್ತೆ, ಅಥವಾ ನಮ್ಗೆ ಇದೆಲ್ಲ ಸಾಕಪ್ಪ ಅನ್ಸಿ ಇನ್ನು ಸ್ವಲ್ಪ ಹೇಗೆ ನಾವು ಮಾಡೋದು, ಪ್ರಪಂಚಕ್ಕೆ ನಾವು ಯಾವ ರೀತಿ ಸೇವೆ ಸಲ್ಲಿಸೋದು, ನಮ್ಮಿಂದ ಏನಾಗತ್ತೆ, ನಾವು ಏನ್ ಕಲ್ತ್ಕೊಂಡಿದೀವಿ, ಅದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದು ಹೇಗೆ ಅಂತ ಎಲ್ಲ ಮನಸ್ಸಿನಲ್ಲಿ ತಾಕಲಾಟಗಳು ಶುರು ಆಗುತ್ತೆ. ತಾಕಲಾಟ ಶುರು ಆದಾಗ ಆಯ್ತಪ್ಪ, ಇನ್ನು ಮುಂದೆ ಆದ್ರೂ ನಾನು ಈ ಏನ್ ಜೀವನ ಜೀವಿಸ್ತಿದ್ದೀನಿ, ನಂಗೆ ಆ ಜೀವನ ಬೇಡ, ಉನ್ನತ ಮಟ್ಟದ ಜೀವನವನ್ನ ಜೀವಿಸೋಕೆ ನಾನು ಪ್ರಾರಂಭ ಮಾಡ್ತೀನಿ ಅಂದಾಗ ನಾವು ಮೇಲ್ಗಡೆ ಇರುವಂತಹ 3 ಉಪಲೋಕಗಳು, ಅದು ಅರೂಪಲೋಕಕ್ಕೆ ಸಂಬಂಧಪಟ್ಟಿದೆ. ಅದಕ್ಕಿಂತಲೂ ಮೇಲ್ಗಡೆ ಬುದ್ಧಿಲೋಕ, ಅದರ ಮೇಲ್ಗಡೆ ಆತ್ಮಲೋಕ ಇದೆ. ಇದೆಲ್ಲ ನಮ್ಮ ಥಿಯಾಸಫಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನಾವೆಲ್ಲ ಇದನ್ನ ತಿಳ್ಕೊಂಡಿರೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವ್ ಎಲ್ಲರೂ ಕೂಡ ಬಂದಿರೋದು ಒಂದೇ ಒಂದು ಮೂಲದಿಂದ. ಆ ಏಕೈಕ ಚೇತನ ಅಥವಾ ಪರಬ್ರಹ್ಮ ಅಂತ ನಾವ್ ಏನ್ ಹೇಳ್ತೀವಿ, ಆ ಪರಬ್ರಹ್ಮನಿಂದಲೇ ನಾವ್ ಎಲ್ಲರೂ ಕೂಡ ಈ ಭೂಲೋಕಕ್ಕೆ ಬಂದಿರೋದು, ಜನ್ಮವನ್ನ ತೆಗೆದುಕೊಂಡಿರೋದು ಆ ಪರಬ್ರಹ್ಮ. ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ ನಾವು ಏನ್ ಮಾಡ್ಬೇಕು, ಆ ಒಂದು ಸಂಪೂರ್ಣ ಮನಸ್ಸು ಏನಿದೆ ಅದು ಎಲ್ಲಿಂದ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಯಾಕೆ ತಿಳ್ಕೊಂಡಿಲ್ಲ ಅಂದ್ರೆ ಅದನ್ನ ಎಲ್ಲರೂ ಕೂಡ ಪೂರ್ತಿ ಮರ್ತ್ಬಿಟ್ಟಿದೀವಿ. ನಮ್ಮ ಮೂಲ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಏನೋ ಚಿಂದಿ ಚಿಂದಿ ಚಿತ್ರಾನ್ನ ತರ ನಾವು ಜೀವನವನ್ನ ದಿನನಿತ್ಯದಲ್ಲಿ ಜೀವಿಸ್ಕೊಂಡು ಹೋಗ್ತಿದೀವಿ. ತಿಳಿದು ಬದುಕೋದಾಗ್ಲಿ ಅರಿತು ಬದುಕೋದಾಗ್ಲಿ ನಾವೇನು ಮಾಡ್ತಾ ಇಲ್ಲ. ನಾವು ಮಾಡ್ಬೇಕಾಗಿರೋದು ಅರಿತು ಬದುಕನ್ನ ನಾವು ಬದುಕೊಂಡು ಹೋಗ್ಬೇಕು. ಪ್ರತ್ಯೇಕತಾ ಮನೋಭಾವ ಯಾವಾಗ್ಲೂ ಇರುತ್ತೆ, ಸಿಟ್ಟು ಕೋಪ. ಇವಾಗ ಜಸ್ಟ್ ಇದಕ್ಕೆ ಸ್ವಲ್ಪ ರೆಫರೆನ್ಸ್ ಕೊಡೋಣ ಅಂತ ಅನ್ಸಿ ಸನಾತನ ವಿದ್ಯೆ ಗ್ರಂಥದಲ್ಲಿ ನೋಡಿದಾಗ ಕ್ಲೀನಾಗಿ ಹೇಳ್ತಾರೆ, ಬಾಲಜೀವ ಬೇಡ, ನಾವೆಲ್ಲ ಸಾಧಾರಣ ಸರಿಸುಮಾರು ಮಾನವರಾಗಿದ್ದೀವಿ, ಇನ್ನ ಆಧ್ಯಾತ್ಮಿಕವಾಗಿ ಬೆಳೆದಂತಹ ಮಾನವರು ಆಗ್ಬೇಕು ಅಂತ ಅಂದಾಗ ಈ ಸಾಧಾರಣ ಈ ಬಾಲಜೀವರಲ್ಲಿ ಏನಿದೆ ಅದು ನಮ್ಮಲ್ಲಿ ಇದೆಯಾ ಒಟ್ಟೋಗಿದೆಯಾ ಅಂತ ನಾವು ತಿಳ್ಕೊಳ್ಳೋದೇ ಆಯ್ತು ಅಂತಂದ್ರೆ, ಅದ್ರಲ್ಲಿ ಹೇಳ್ತಾರೆ ಎಲ್ಲ ಕೂಡ ಇಂದ್ರಿಯ ಲೋಲುಪ್ತತೆ ಮತ್ತು ಆ ಮೂಲಕ ಪಡೆಯುವಂತಹ ಉನ್ಮದಾವಸ್ಥೆ. ಆ ಉನ್ಮತ್ತ ಬಂದ್ಬಿಟ್ರೆ ಎಷ್ಟಾಗತ್ತೆ ಅಂದ್ರೆ, ಆ ಕೋಪ, ಕ್ರೋಧ, ನೋವು, ಭಯ, ಬಲವಾದ ಉದ್ವೇಗ ಇವೆಲ್ಲವೂ ಕೂಡ ಕಾಮಲೋಕದಲ್ಲಿ ಗೊಂದಲವನ್ನ ಎಬ್ಬಿಸಿ ಆ ಮೂಲಕ ಮನೋದೇಹದಲ್ಲಿ ಎಲ್ಲೋ ಕೊಂಚ ಮಂದಗತಿಯ ಸ್ಪಂದವನ್ನ ಎಬ್ಬರಿಸ್ತವೆ. ಮನಸ್ಸು ಕೆಲಸ ಮಾಡಲ್ಲ, ಬರೀ ಭಾವನೆಗಳನ್ನೇ ನಾವು ಹೆಚ್ಚು, ನಮ್ಗೆಲ್ಲ ಏನ್ ಹೇಳ್ತೀವಿ, ಎಮೋಷನಲ್ ಫೂಲ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಲ್ವಾ. ಭಾವನಾತ್ಮಕವಾಗಿ ನಾವೆಲ್ಲ ಕೂಡ ತುಂಬಾನೇ ಫೂಲ್ಸ್ ತರ ನಾವು ವರ್ತಿಸ್ತಾ ಇದೀವಿ. ದೈಹಿಕದಲ್ಲಿ ಏನಾಗುತ್ತೆ ಅಂದ್ರೆ ಪಾಶವಿ ವೃತ್ತಿ ನಮ್ಗೆ ಹೆಚ್ಚು ಡ್ಯಾಮೇಜ್ ಏನು ಮಾಡಲ್ಲ, ಆ ಕೆಲಸ ಮಾಡ್ಬಿಡ್ತೀವಿ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಇರುತ್ತಲ್ಲ ನೆನಪುಗಳು, ಆ ಒಂದು ಕೋಪ, ಆ ನೆನಪು, ಇಲ್ಲಿ ಇವ್ರು ನನ್ಗೆ ನೋಯಿಸ್ಬಿಟ್ಟಿದ್ದಾರೆ, ನಾನು ತಿರುಗಿಸಿ ಕೊಡ್ಬೇಕು, ಇವರಿಂದ ಇದ್ದಾರೆ, ಸೊ ಇವ್ರನ್ನ ಎಷ್ಟು ದೂರ ಇಡಕ್ಕೆ ಸಾಧ್ಯನೋ ಅಷ್ಟು ದೂರ ನಾನು ಇಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಇದನ್ನೇ ನಾವು ಹೊಂದ್ಕೊಳ್ತಿರ್ತೀವಿ. ಅದನ್ನೆಲ್ಲವೂ ಕೂಡ ಪಕ್ಕಕ್ಕೆ ಬಿಟ್ಬಿಟ್ಟು ನಾವು ಸಮಗ್ರದ ಒಂದು ಭಾಗ ಅನ್ನೋದು ಏನು ನಾವು ಇದೀವಿ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಅದನ್ನ ಪುನಃ ಸ್ಥಾಪನೆ ಮಾಡೋಕೆ ನಾವು ಮುಂದುವರಿತೀವಿ. ಈ ಪಯಣ ಎಲ್ಲಿಂದ ಶುರು ಆಗ್ಬೇಕು ಅಂತಂದ್ರೆ, ನಾವು ಆ ಪರಬ್ರಹ್ಮನಿಂದ ಪ್ರಪಂಚಕ್ಕೆ ಇಳಿದು ಬಂದಿದ್ದು ಆಗೋಗಿದೆ. ಕೂಡ್ಸ್ಕೊಂಡ್ ನನಗ್ ಬೇಕು ಅಂತ ಹೇಳಿ ಈ ಪ್ರಾಪಂಚಿಕವಾಗಿ ಸ್ಥೂಲವಾಗಿ ಇಷ್ಟ್ರ ಮಟ್ಟಿಗೆ ನಾವು ಬೆಳೆದ್ಬಿಟ್ಟಿದೀವಿ. ರೂಪದಲ್ಲಿ ಏನು ಬೆಳವಣಿಗೆ ಹೊಂದಬೇಕಿತ್ತೋ ರೂಪ ಬೆಳವಣಿಗೆ ಹೊಂದ್ಬಿಟ್ಟಿದೆ. ನಾವೀಗ ಯೂಟರ್ನ್ ತಗೊಂಡು ಚೇತನಕ್ಕೆ ನಾವು ಬೆಳವಣಿಗೆಯನ್ನ ಕೊಡ್ಬೇಕಾಗಿದೆ. ಆ ಚೇತನ ಯಾವ ರೀತಿ ನಮ್ಮೊಳಗಡೆ ಇರುವಂತಹ ಆ ಚೇತನ ಪರಬ್ರಹ್ಮನ ಒಂದು ಅಂಶ ಏನಿದೆ ಅದು ಬೆಳವಣಿಗೆ ಹೊಂದಬೇಕಾದ್ರೆ ನಾವು ಈಗ ಈ ಜೀವನದಲ್ಲಿ ಏನನ್ನ ಮಾಡ್ಬೇಕು, ಅದು ಆ ಏನನ್ನ ಮಾಡ್ಬೇಕು ಅನ್ಬೇಕಾದ್ರೆ ಆ ಯೂಟರ್ನ್ ನಾವು ತಗೊಳ್ತೀವಲ್ಲ, ಅದೋ ಲೋಕಕ್ಕೆ ಬಂದ ಮೇಲೆ ಮತ್ತೆ ಊರ್ಧ್ವ ಲೋಕಕ್ಕೆ ಏರ್ಬೇಕಾಗಿದೆಯಲ್ಲ, ಅದೇ ನಾವು ಮಾಡ್ಬೇಕಾದಂತಹ ಪಯಣ. ಇವಾಗ ಆ ಪಯಣ ಮಾಡೋದು ಹೇಗೆ? ಈಗ ಬಂದ್ಬಿಟ್ವಿ, ನನ್ನ ಹತ್ರ ಇದಿದೆ, ನನ್ನ ಹತ್ರ ಅದಿದೆ, ನನ್ನ ಹತ್ರ ಅಷ್ಟಿದೆ, ನನ್ನ ಹತ್ರ ಇಷ್ಟಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು, ನನ್ನ ಹತ್ರ ಒಡವೆ ವಸ್ತ್ರ ಅಷ್ಟಿದೆ, ಇವೆಲ್ಲ ಇದೆ, ನನ್ನ ಹತ್ರ ಇಷ್ಟು ಮನೆಗಳಿದಾವೆ. ಎಲ್ಲ ಏನಕ್ಕೆ? ನಮ್ ಜೊತೆ ಏನಾದ್ರೂ ಬರುತ್ತಾ? ಒಂದು ಸಣ್ಣ ಒಂದು ಗುಂಡು ಪಿನ್ ಕೂಡ ನಮ್ ಜೊತೆ ಬರಲ್ಲ. ಹಾಗಿರ್ಬೇಕಾದ್ರೆ ನಾವ್ ಇನ್ನೂ ಬೇಕು, ನಂಗೆ ಬೇಕು, ನಾನು 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 ಅಂತ ಎಲ್ಲಿ ತನಕ ಇರ್ತೀವಿ? ಈ ನಾನು 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 ಅನ್ನೋದೆಲ್ಲ ಏನು ಅಂತಂದ್ರೆ
ಇದೆಲ್ಲವೂ ಕೂಡ ಪ್ರತ್ಯೇಕತಾ ಮನೋಭಾವವನ್ನ ತೋರಿಸುತ್ತೆ. ನನಗೇನೆ ಎಕ್ಸ್ಕ್ಲೂಸಿವ್ ಆಗಿ ಬೇಕು, ನನಗಿದು ಬೇಕು ಅಂದ್ರೆ ನಂಗೆ ಅದು ಬೇಕು, ಹಠ. ಸಿಕ್ಕದೆ ಹೋದ್ರೆ ಹಠ, ಅಟ್ ಎನಿ ಕಾಸ್ಟ್ ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ನಮ್ಮದನ್ನ ಹಾಗೆ ಮಾಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ಎಲ್ಲ ಬೇಕಾ? ಖಂಡಿತ ಇದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ಈ ಒಡೆದು ಭಾಗ ಭಾಗ ಮಾಡೋದು ಏನು ಬೇಕಿಲ್ಲ. ಯಾವಾಗ ಪರಬ್ರಹ್ಮನಿಂದ ನಮ್ಮ ಚೇತನ ಆ ರೇ ಅಥವಾ ಮಾನಾಡ್ ಕೆಳಗಡೆ ಇಳದ್ ಬಂತು, ಒಂದು ಯಾವಾಗ ಎರಡಾಯ್ತು, ಅವಾಗ ಆ ಕೆಡುಕು ಈವಿಲ್ ಅನ್ನೋದು ಪ್ರಾರಂಭ ಆಯ್ತು. ಈ ಈವಿಲ್ ಪ್ರಾರಂಭ ಆದಾಗಿಂದನೂ ಕೂಡ ನಾವೆಲ್ಲ ಕೂಡ ಆ ಪ್ರತ್ಯೇಕತಾ ಮನೋಭಾವ ಅಂದ್ರೆ ಪರಬ್ರಹ್ಮನಿಂದ ಕೆಳಗಡೆ ಇಳದ್ ಬಂದಾಗ ಪ್ರತ್ಯೇಕತೆ ಅನ್ನೋದು ಶುರು ಆಗೋಯ್ತು. ಇದೆಲ್ಲ ಏನು ಅಂದ್ರೆ ಇದು ಎಲ್ಲವೂ ಕೂಡ ಒಂದು ಭ್ರಮೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮೊಳಗಡೆ ಇರುವಂತಹ ಅಜ್ಞಾನ, ನಮ್ಮಲ್ಲಿ ಇರುವಂತಹ ಒಂದು ಅವಿದ್ಯೆ, ಅಥವಾ ನಮ್ಮಲ್ಲಿ ಇರುವಂತಹ ಒಂದು ಮೌಢ್ಯ, ತಿಳುವಳಿಕೆ ಇಲ್ಲದೆ ಇರೋದು. ಇದೊಂದು ಮಾಯಾ ಪ್ರಪಂಚ. ಈ ಪ್ರಪಂಚ ಮಾಯೆಯಿಂದಾನೇ ಪೂರ್ತಿ ಕೂಡಿದೆ. ನಮ್ಗೆ ಎಷ್ಟು ಆಸೆ ಇದೆ ಅಂತಂದ್ರೆ, ನಾವು ಮೇಲ್ಗಡೆ ಒಂದ್ ಹೆಜ್ಜೆ ಇಟ್ರೆ 1000 ಹೆಜ್ಜೆ, 1000 ಹೆಡೆಡ್ ಹೈಡ್ರಾ ಅಂತ ಹೇಳ್ತಾರೆ, ಅದನ್ನ ನಮ್ಮನ್ನ ಹಿಡಿದು ಕೆಳಗಡೆ ಎಳಿಯತ್ತಂತೆ ಪ್ರಾಪಂಚಿಕತೆ. ಮೊನ್ನೆನೂ ಅಷ್ಟೇ, ನಾನು ನೋಡ್ಕೊಳ್ಳೋದೆ. ಆದ್ರೆ ಯಾರೋ ಹೇಳಿದ್ರು ಸೀರೆ ತಗೊಂಡ್ ಬಾ ಅಂತ, ಸರಿ ಅಂತ ಹೋದೆ. ಅರೆ, ಅವ್ರಿಗೆ ತಗೋತಾ ಇದ್ದೀನಿ, ನಾನು ಯಾಕೆ ತಗೋಬಾರ್ದು? ಏನ್ ಕಡಿಮೆ ಇದೆ? ತಗೊಳಣ. ಇಡಕ್ಕೆ ಜಾಗ ಇಲ್ಲ, ಆದ್ರೂ ಕೂಡ ಆಸೆ ಆಸೆ ಅನ್ನೋದು ನಮ್ಮನ್ನ ಬೆಂಬಿಡದೆ ಕಾಡ್ತಾ ಇದೆ. ಆ ಆಸೆಗೆ ನಾವು ಹೀಲ್ಡ್ ಆಯ್ತು ಅಂತಂದ್ರೆ ಇನ್ನ ಅಕ್ಯುಮುಲೇಷನ್ ಅನ್ನೋದು ಜಾಸ್ತಿ ಆಗತ್ತೆ. ಆಸೆನ ಗೆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇರೋದನ್ನ ಇತರರ ಜೊತೆ ಹಂಚ್ಕೊಳ್ತೀವಿ, ಕೊಡೋದನ್ನ ಕಲ್ತ್ಕೊಳ್ತೀವಿ. ಇವಾಗ ನಾವು ಮಾಡ್ಬೇಕಾಗಿರೋದು ಅದನ್ನೇನೆ. ಆಸೆಗೆ ಒಂದು ಕಡಿವಾಣ ಹಾಕ್ಬೇಕು. ಈ ಆಸೆ ಎಲ್ಲಿಂದ ಬರುತ್ತೆ? ಇದಕ್ಕೆ ಒಂದು ಸೋರ್ಸ್ ಇರ್ಬೇಕಲ್ಲ. ಇದಕ್ಕೆ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಇಂದ್ರಿಯಗಳಿಂದ. ನೋಡಿದ್ದೆಲ್ಲ ಬೇಕು, ನಾವು ಕೇಳಿಸ್ಕೊಂಡಿದ್ದೆಲ್ಲ ಬೇಕು, ನಾವು ಮುಟ್ಟೋದೆಲ್ಲ ಬೇಕು. ಸಾಫ್ಟ್ ಆಗಿ ಏನಾದ್ರು ಇತ್ತು ಅಂದ್ರೆ ನಮಗ್ ಬೇಕು. ಆ ಬಣ್ಣ ಬೇಕು, ಆ ಸ್ಪರ್ಶ ಬೇಕು, ಆ ರುಚಿ ಬೇಕು. ಒಂದ್ ಕಡೆ ಚೆನ್ನಾಗಿರೋದು ಒಂದು ಐಟಮ್ ಸಿಕ್ಕತ್ತೆ ಅಂದ್ರೆ ಅಲ್ಲಿಗೆ ನಾವು ಹುಡ್ಕೊಂಡು ಹೋಗ್ತೀವಿ ಅದನ್ನ ತಿನ್ಲಿಕ್ಕೆ. ಸಾಧಾರಣ ಜನರು ನಾವು ಮಾಡ್ತಾ ಇರೋದು ಅದೇ ತಾನೆ. ಸಾಧು ಸಂತರು ಯಾರಾದ್ರೂ ಹುಡ್ಕೊಂಡು ಹೋಗ್ತಾರ? ತಟ್ಟೆಲಿ ಏನ್ ಬಂದ್ ಬೀಳುತ್ತೋ ಅದನ್ನ ತಿಂದ್ಬಿಟ್ಟು ತೆಪ್ಪಗಿರ್ತಾರೆ. ಆದ್ರೆ ನಾವು ಹುಡ್ಕೊಂಡು ಹೋಗ್ತೀವಿ. ಆ ಹೋಟೆಲ್ನಲ್ಲಿ ಅಷ್ಟು ಗಂಟೆಗೆ ಆ ದಿವಸದಲ್ಲಿ ಅದು ಅವೈಲೇಬಲ್ ಇದೆ, ಸೊ ನಾನು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ತಿಂದ್ಕೊಂಡು ಬರ್ತೀನಿ. ಅಲ್ಲಿಗೆ ಎಷ್ಟು ದೂರ ಆದ್ರೂ ನಾನು ಡ್ರೈವ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲ ಮಾಡ್ತಾರೆ. ಇದು ಎಲ್ಲವೂ ಏನು ಅಂತಂದ್ರೆ, ಇದೆಲ್ಲವೂ ಕೂಡ ಸ್ವಾರ್ಥ, ನನಗೇ ಬೇಕು, ಎಲ್ಲವೂ ಕೂಡ ಭ್ರಮೆಯಿಂದ ಕೂಡಿದೆ. ಇಷ್ಟೇನಾ ನಮ್ಗೆ? ಇಲ್ಲ. ಭಯ ಅನ್ನೋದು ನಮ್ಮನ್ನ ಸದಾ ಕಾಲ ಕಾಡಿಸುತ್ತೆ. ಇಷ್ಟು ಅಷ್ಟು ಕಾಡ್ಸಲ್ಲ. ಭಯ ಅಂದ್ರೆ ಅಷ್ಟು ಭಯಭೀತರಾಗಿರ್ತೀವಿ. ಎಲ್ಲಿ ನನ್ನ ಹತ್ರ ಇರೋದನ್ನ ಯಾರಾದ್ರೂ ಕಸ್ಕೊಂಡ್ಬಿಡ್ತಾರೋ, ಎಲ್ಲಿ ನನಗ್ ಬೇಕಿರೋರು ಎಲ್ಲಿ ಸತ್ತೋಗ್ಬಿಡ್ತಾರೋ, ಸಾವಿನ ಭಯ, ನಾನು ಎಲ್ಲಿ ಸತ್ತೋಗ್ಬಿಡ್ತೀನೋ, ಇಷ್ಟೆಲ್ಲ ಅಕ್ಯುಮುಲೇಟ್ ಮಾಡಿದ್ದೀನಿ. ಬಿಫೋರ್ ಐ ಯೂಸ್, ಇಫ್ ಐ ಡೈ, ಈ ನಾನು ಏನೆಲ್ಲ ಸಂಗ್ರಹ ಮಾಡಿದ್ದೀನಿ, ಆ ಸಂಗ್ರಹ ಮಾಡಿದ್ದನ್ನ ನಾನು ಅನುಭವಿಸ್ಬೇಕು. ನನಗೋಸ್ಕರ ನಾನು ಸಂಗ್ರಹ ಮಾಡ್ಕೊಂಡಿದ್ದೀನಿ. ನಾನು ಸತ್ತೋಗ್ಬಿಟ್ರೆ, ಇವಾಗ ನಾನು ಹೊಸ ಮನೆ ಕಟ್ಸಿದ್ದೀನಿ, ಅದ್ರಲ್ಲಿ ನಾನು ಬದುಕಿರ್ತೀನೋ ಇಲ್ವೋ, ನಾನು ಅದ್ರಲ್ಲಿ ವಾಸ ಮಾಡ್ತೀನೋ ಇಲ್ವೋ, ನಾನು ಸತ್ತೋಗ್ಬಿಟ್ರೆ, ನಾನು ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟೊಂದಿದೆ, ಅದ್ರಲ್ಲಿ ಒಂದಿಷ್ಟಾದ್ರೂ ನಾನು ಉಪಯೋಗಿಸ್ತೀನೋ ಇಲ್ವೋ, ನನ್ಗೆ ಇಷ್ಟು ಪೆನ್ಷನ್ ಬರುತ್ತೆ, ನಾನು ಅದನ್ನ ಉಪಯೋಗಿಸ್ತೀನೋ ಇಲ್ವೋ, ನನ್ನ ಹತ್ರ ಇಷ್ಟೊಂದು ಒಡವೆ ವಸ್ತ್ರ ಇದೆ, ಎಲ್ಲ ಏನಕ್ಕೆ? ಎಲ್ಲ ಇದೆ ಇದೆ, ನಂದು ನಂದು ನಂದು, ಬರ್ರಿ ನಾನು ನಿಂದನೇ ತುಂಬಿ ತುಳುಕ್ತಾ ಇದೆ. ಈ ನಾನುವಿನಿಂದ ತುಂಬಿ ತುಳುಕ್ತಾ ಇರೋದು ಎಲ್ಲವೂ ಕೂಡ ರೂಪ ಮನಸ್ಸು. ನಾನು 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 ಅಂತ ಹೇಳ್ತಾ ಇರೋದೆಲ್ಲವೂ ಕೂಡ ರೂಪ ಮನಸ್ಸು. ನನಗೇ ಬೇಕು, ನನಗೆ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು, ನನಗೆ ಸೆಪರೇಟ್ ರೂಮ್ ಕೊಟ್ರೆ ನಾನು ಬರ್ತೀನಿ, ಇರ್ತೀನಿ. ಇಲ್ಲ ಅಂದ್ರೆ ನಾನು ಇರಲ್ಲ. ಆ ಸೆಪರೇಟ್, ಆ ಸೆನ್ಸ್ ಆಫ್ ಸೆಪರೇಟ್ನೆಸ್ ಅನ್ನೋದು ಏನಿದೆ, ಅದು ನಮ್ಮಿಂದ ಹೋಗೋ ತನಕ ನಾವು ಅರೂಪ ಲೋಕಕ್ಕೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಅರೂಪ ಲೋಕಕ್ಕೆ ಹೋಗ್ಬೇಕು. ಆ ಒಂದು ಅರೂಪ ಲೋಕದ ಮನಸ್ಸು ಹೆಂಗಿರತ್ತೆ ಅಂತಂದ್ರೆ, ನಾವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಅಡಗಿರುವಂತಹ ಆ ನಿಯಮಗಳನ್ನ ನಾವು ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ನಾವೆಲ್ಲರೂ ಕೂಡ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದೀವಿ. ಕೆಲವರು ಇನ್ನ ಆಗೋರು ಇದೀವಿ. ಯಾರಾದ್ರೂ ಜಾಯಿನ್ ಅಂದ್ರೆ ನಾನ್ ಮೆಂಬರ್ಸು ಜಾಯಿನ್ ಏನಾದ್ರು ಆಗಿದ್ರೆ, ಅವರೆಲ್ಲ ನಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ನಮ್ಗೆ ಓದಕ್ಕೆ ಕೊಟ್ಟಿದ್ದಾರೆ ಒಂದು ಬುಕ್. ಯಾವುದು ಅಂತಂದ್ರೆ ಪರಮಗುರು ಚರಣ ಸನ್ನಿಧಿಯಲ್ಲಿ. ಅದರಲ್ಲಿ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಈ ಪ್ರಪಂಚದಲ್ಲಿ ಇರೋರು ಕೇವಲ 2 ರೀತಿಯ ಜನರು ಮಾತ್ರ. ಒಬ್ಬರು, ಒಂದು ಗುಂಪು ತಿಳಿದವರು, ಇನ್ನೊಬ್ರು ತಿಳಿಯದೆ ಇರುವಂತವ್ರು. ದೇರ್ ಆರ್ ಓನ್ಲಿ 2 kinds ಆಫ್ ಪೀಪಲ್, ಒನ್ ಹೂ ನೋಸ್, ಒನ್ ಹೂ ಡಸಂಟ್ ನೋ. ನೋ ವಾಟ್? ನಾವು ಯಾವ್ದನ್ನ ತಿಳ್ಕೊಂಡಿರ್ಬೇಕು ಅಂತಂದ್ರೆ, ದೈವಿ ಯೋಜನೆ ಅನ್ನೋದು ಒಂದಿದೆ.
ಆ ದೈವಿ ಯೋಜನೆಯ ಪ್ರಕಾರನೇ ಅದು ನಡ್ಕೊಂಡು ಹೋಗುತ್ತೆ. ಆ ದೈವಿ ಯೋಜನೆ ಯಾವುದು ಅಂತಂದ್ರೆ ವಿಕಾಸ ನಿಯಮ. ವಿಕಾಸ ನಿಯಮವನ್ನ ನಾವು ತಿಳ್ಕೊಳ್ಬೇಕು. ನಾವೆಲ್ಲವೂ ಕೂಡ ಮೂರು ಭೂತ ವರ್ಗದಿಂದ ನಾವೆಲ್ಲರೂ ಕೂಡ ಖನಿಜ ವರ್ಗಕ್ಕೆ ಎವಾಲ್ವ್ ಹಾಕೊಂತಾ ಬಂದ್ವಿ, ಅಂದ್ರೆ ವಿಕಾಸ ಹೊಂದಿದ್ವಿ. ಖನಿಜ ವರ್ಗದಿಂದ ಸಸ್ಯ ವರ್ಗಕ್ಕೆ ವಿಕಾಸ ಹೊಂದಿದ್ವಿ. ಸಸ್ಯ ವರ್ಗದಿಂದ ಪ್ರಾಣಿ ವರ್ಗಕ್ಕೆ ನಾವು ವಿಕಾಸ ಹೊಂದಿದ್ವಿ. ಪ್ರಾಣಿ ವರ್ಗದಲ್ಲಿ ಇರೋ ತನಕ ನಮ್ದು ಗ್ರೂಪ್ ಸೋಲ್ ಆಗಿತ್ತು, ಅಂದ್ರೆ ಸಾಂಘಿಕವಾದ ಆತ್ಮವನ್ನ ಹೊಂದಿದೀವಿ, ಎಲ್ಲರಿಗೂ ಸೇರಿ ಒಟ್ಟಿಗೆ ಒಂದೇ ಒಂದು ಆತ್ಮ ಇತ್ತು. ಆದರೆ ಮನುಷ್ಯರಾದಾಗ ನಮ್ಗೆಲ್ಲರಿಗೂ ಕೂಡ ಈ ಇಂಡಿವಿಜುವಲ್ ಸೋಲ್ ಐಡೆಂಟಿಟಿ ಅನ್ನೋದು ಬಂತು. ನಂದು ಪ್ರತ್ಯೇಕಾತ್ಮ. ಆ ಗ್ರೂಪ್ ನಲ್ಲಿದ್ದಂತಹ ಆತ್ಮ ಪ್ರತ್ಯೇಕಗೊಂಡು ಪ್ರತ್ಯೇಕ ಆತ್ಮವಾಗಿ ನಾವು ಹೊಂದಿದೀವಿ. ಈಗ ಈ ಪ್ರತ್ಯೇಕಾತ್ಮ ಅದು ಎವಾಲ್ವ್ ಹಾಕೊಂತಾ ಹೋಗ್ಬೇಕು. ಆ ಪ್ರತ್ಯೇಕವಾದ್ಮೇಲೆ ಮಾತ್ರ ನಾನು ಏನು ಮಾಡ್ತಾ ಇದ್ದೀನಿ, ಕರ್ಮ ಸುತ್ಕೊಳ್ತೀನಿ, ನನಗಿನ್ನ ಪುನರ್ಜನ್ಮ ಅನ್ನೋದು ಬರ್ತಾ ಇದೆ. ಈ ಒಂದು ಆತ್ಮ ವಿಕಾಸ ಹೊಂದಿ ಮತ್ತೆ ಆ ಯೂಟ್ರನ್ ತಗೊಂಡು ಮತ್ತೆ ಪರಮಾತ್ಮನನ್ನ ಹೋಗಿ ಸೇರ್ಬೇಕು. ಈ ಒಂದು ಕೆಲಸವನ್ನ ನಾವು ಈಗ ಮಾಡಬೇಕಾಗಿದೆ, ಈ ಕ್ಷಣದಲ್ಲಿ. ಅಂದ್ರೆ ವಾಟ್ ಎವರ್ ವಿ ಆರ್ ಡೂಯಿಂಗ್ ಅಟ್ ಪ್ರೆಸೆಂಟ್, ದಟ್ ವಿಲ್ ಆಲ್ಟರ್ ಅವರ್ ಫ್ಯೂಚರ್. ಇವಾಗ ನಾವು ಈ ಸದ್ಯದಲ್ಲಿ ಈ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಅದು ಕೆಲಸ ಸರಿಯಾಗಿದ್ರೆ ಅದರಿಂದ ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಬಹುದು. ಇದುವರೆಗೂ ನಾವ್ ಏನ್ ಮಾಡಿದೀವಿ ಅದನ್ನ ಅಳಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಕ್ಷಣ ನಮ್ಮ ಹತ್ರ ಇದೆ. ಈ ಕ್ಷಣವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಅಂತಂದ್ರೆ ಏನು, ಯಾವ ರೀತಿ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಈ ಪ್ರಶ್ನೆ ಸಹಜವಾಗಿ ಎದ್ದೇಳತ್ತೆ. ಅಂತಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ತಿಳಿದು ವಿವೇಚನಾಯುತವಾಗಿ ಕಾರ್ಯವನ್ನ ಮಾಡೋದನ್ನ ಕಲ್ತ್ಕೋಬೇಕು. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ನಮ್ಗೆ ಹೇಳಿದ್ದು ಏನು ಅಂತಂದ್ರೆ ವಿವೇಚನೆ, ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಅಂತ ಹೇಳಿದ್ರು. ಮೊಟ್ಟ ಮೊದಲನೇದಾಗಿ ಕೊಟ್ಟಿರೋದೇನೆ ನಮ್ಗೆ ವಿವೇಕ. ಈ ವಿವೇಕವನ್ನ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ತನಕ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಹುಟ್ಟಿದಾರಭ್ಯ ನಮ್ಗೆ ಬುದ್ಧಿ ತಿಳಿದಾಗಿಂದ ಎಲ್ಲಿ ತನಕ ಆ ಚಾಯ್ಸ್ ಅನ್ನೋದು ಇರುತ್ತೋ ಅದರಲ್ಲಿ ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಇದು ಎಲ್ಲಿ ತನಕ ಅಂದ್ರೆ ನಿರ್ವಾಣ ಹೊಂದಿ ಇನ್ ಮುಂದೆ ಪುನರ್ಜನ್ಮ ನಮ್ಗೆ ಇಲ್ವೇ ಇಲ್ಲಪ್ಪ ಅನ್ನೋ ತನಕನೂ ಈ ಚಾಯ್ಸ್ ಅನ್ನೋದನ್ನ ನಮ್ಗೆ ಕೊಟ್ಟಿದ್ದಾರೆ. ಆ ಚಾಯ್ಸ್ ಅನ್ನ ಉಪಯೋಗಿಸ್ಕೊಂಡು ನಾವು ಸರಿಯಾದ ಜೀವನವನ್ನ ಜೀವಿಸೋ ಕಡೆಗೆ ನಾವು ಪ್ರಯಾಣವನ್ನ ಕೈಗೊಳ್ಬೇಕು. ಆ ಚಾಯ್ಸ್ ಅಲ್ಲಿ ನಾವು ಏನನ್ನು ಚೂಸ್ ಮಾಡ್ಬೇಕು, ಈ ಪ್ರಶ್ನೆ ಬಂದೇ ಬರುತ್ತೆ ತಾನೆ. ಸರಿ ತಪ್ಪು ಬಂದಾಗ ಏನ್ ಮಾಡ್ಬೇಕು, ಸರಿಯಾದದ್ದನ್ನೇ ಸರಿಯಾದದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಸರಿಯಾದ ಜನರಿಗೆ ಸರಿಯಾದ ರೀತಿಯಲ್ಲೇ ನಾವು ಅದನ್ನ ಕೊಡ್ಬೇಕು. ಟು ದ ರೈಟ್ ಪರ್ಸನ್. ಅಪಾತ್ರ ದಾನ ಬೇಡ. ನಾವೇನೋ ಒಂದು ಕೊಟ್ರು ಕೂಡ ಅದು ಅಪಾತ್ರ ದಾನವೂ ಆಗ್ಬಾರ್ದು, ಮಿಸ್ಯೂಸ್ ಆಗ್ಬಾರ್ದು ಅಂತ ಹೇಳೋದು ಇದಕ್ಕೇನೆ. ಆದ್ರಿಂದ ನಮ್ಮಲ್ಲಿ ಏನಿದೆ ಅದನ್ನ ನಾವು ಕೊಡ್ತಾ ಬರ್ಬೇಕು. ಇಲ್ದೇ ಇರೋದನ್ನಲ್ಲ, ಅಥವಾ ನೀನ್ ಕೊಡು, ಅವ್ರು ಕೊಡು, ಅವ್ರು ಕೊಡು, ಇವ್ರು ಕೊಡು, ಇದೆಲ್ಲನೂ ಅಲ್ಲ. ನಮ್ಮ ಹತ್ರ ಏನಿದೆ, ನಾವು ಏನ್ ಕೊಡ್ಲಿಕ್ಕೆ ತಯಾರಿದ್ದೀವಿ, ಸಿದ್ಧರಾಗಿದ್ದೀವಿ, ಅದನ್ನ ನಾವು ಕೊಡ್ತಾ ಬರ್ಬೇಕು. ಈ ಎಲ್ಲಿ ತನಕ ನಾನು ನಂದು ಅಂತಂದ್ಬಿಟ್ಟು ಆ ಪೊಸಿಷನ್ ಅನ್ನೋದು ಏನಿದೆ, ಇದರ ಸ್ವಾಮಿ ನಾನೇ ಅಂದ್ರೆ ಸ್ವಾಮಿತ್ವ ಭಾವ ಅನ್ನೋದು ಏನಿದೆ ಅದು ಪಕ್ಕಕ್ಕೆ ಹೋಗ್ಬೇಕು. ಸ್ವಾಮಿತ್ವ ಭಾವ ಹೋಗದೆ ಇರೋ ತನಕ ಏನೂ ಇಲ್ಲ, ನಮ್ದೇ ಪೊಸೆಸಿವ್ನೆಸ್, ಅಕ್ಯುಮಿಲೇಷನ್, ಪೊಸೆಸಿವ್ನೆಸ್, ಎಲ್ಲ ಸಂಗ್ರಹ. ಎಷ್ಟು ಸಂಗ್ರಹ ಮಾಡಿದ್ರು ಕೂಡ ನಮ್ಮಲ್ಲಿ ತೃಪ್ತಿ ಅನ್ನೋದು ಇಲ್ಲ. ಇದರಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಆ ತೃಪ್ತಿ, ಸಂಪೂರ್ಣ ತೃಪ್ತಿ, ಕಂಟೆಂಟ್ಮೆಂಟ್ ಅನ್ನೋದು ಬರಬೇಕು. ಯಾವಾಗ ನಮ್ಗೆ ಸಂಪೂರ್ಣ ತೃಪ್ತರಾಗ್ತೀವೋ ಅವಾಗ ಮಾತ್ರ ನಾವು ಏನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸಂಪೂರ್ಣ ತೃಪ್ತರಾಗೋದು ಯಾವಾಗ, ಲೋಟದಲ್ಲಿ ಸದಾ ಅರ್ಧ ಖಾಲಿ ಇರುತ್ತೆ, ಅರ್ಧ ತುಂಬಿರುತ್ತೆ. ಆ ಅರ್ಧ ಖಾಲಿ ಇದ್ದಾಗ ಸಂಪೂರ್ಣವಾಗಿದೆ ಅಂದಾಗ ಅದನ್ನ ನಾವು ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಇಲ್ಲ 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 ಅಂತ ಹೇಳೋದು ಯಾರು ಅಂದ್ರೆ ತಿಳಿದೇ ಇರೋರು. ತಿಳಿದಿರೋರು ಏನಿದೆ, ಇಷ್ಟಿದೆ, ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳಿ ಅವರದನ್ನ ಉಪಯೋಗಿಸ್ಕೊಳ್ತಾರೆ. ಸರಿಯಾದ ರೀತಿಯಲ್ಲಿ ಉಪಯೋಗ ಆದಾಗ ಏನಾಗತ್ತೆ ಅಂದ್ರೆ ಸಂತೃಪ್ತಿ ಇರುತ್ತೆ. ನನಗೆ ಸಾಕು, ಇರೋದನ್ನ ಇನ್ನೊಬ್ರಿಗೆ ನಾನು ಕೊಡ್ತೀನಿ, ನನ್ನ ಹತ್ರ ಇರೋದು ಸಾಕು, ನನ್ನ ಸ್ವಂತಕ್ಕೆ ಬೇಡ, ಎಲ್ರ ಜೊತೆ ಹಂಚ್ಕೊಳ್ತೀನಿ. ಆ ಹಂಚಿಕೆ ಮನೋಭಾವ, ಆ ವಿತರಣೆ ಮಾಡೋಕೆ ನಾವು ಯಾವಾಗ ಶುರು ಮಾಡ್ತೀವಿ ಆವಾಗ ಆ ಯೂಟರ್ನ ತಗೊಳಕ್ಕೆ ಪ್ರಾರಂಭ ಮಾಡಿದೀವಿ ಅಂತ ಹೇಳಿ ಅರ್ಥ ಆಗತ್ತೆ. ಆ ಐ ವಾಂಟ್ ಐ ವಾಂಟ್ ಐ ವಾಂಟ್ ಟು ಅನ್ನೋದು ಏನಿದೆ ನಮ್ಮಲ್ಲಿ, ಅದು ಸಾಕು ಅನ್ನೋದು ಬರಬೇಕು. ಎಲ್ಲಿ ತನಕ ಬೇಕು 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 ಅಂತ ಇರುತ್ತೆ ಅಲ್ಲಿ ತನಕ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೆ ಬೇಕು. ಅದು ಹೆಂಗೆ ಅಂತಂದ್ರೆ ಆ ಲೋಟದಲ್ಲಿ ಜಾಸ್ತಿ ತೂತಗಳಾಗ್ಬಿಟ್ಟಂಗೆ. ನೀವು ಮೇಲ್ಗಡೆಯಿಂದ ಎಷ್ಟೇ ಹಾಕಿದ್ರು ಕೂಡ ಕೆಳಗಡೆ ತೂತ ಇದ್ರೆ ಲೋಟದಲ್ಲಿ ಅದು ಕೆಳಗಡೆಯಿಂದ
ಹೊರಗಡೆ ಹೊಟ್ಟೋಗ್ತಾ ಇರುತ್ತೆ. ಆದರೆ ಲೋಟದಲ್ಲಿ ತೂತ ಇಲ್ಲದಲೇ ನಾವು ಮೇಲ್ಗಡೆಯಿಂದ ಏನಾದರೂ ಹಾಕಿದ್ರೆ ಅದು ಲೋಟದಲ್ಲೇನೆ ಉಳ್ಕೊಳ್ಳುತ್ತೆ. ಆ ಒಂದು ಹಂತಕ್ಕೆ ನಾವು ಹೇರ್ಬೇಕು. ನಾವು ಏನೇ ಓದ್ಲಿ, ಏನೇ ಬರೀಲಿ, ನಾವು ಯಾವುದೇ ಒಂದು ಸತ್ಸಂಗಕ್ಕೆ ಹೋಗಿ ಬರ್ಲಿ, ಅಥವಾ ನಾವು ಯಾವುದೇ ಒಂದು ಕುಟುಂಬದ ಫಂಕ್ಷನ್ಗೋ ಅಥವಾ ಕಚೇರಿಗೋ ಎಲ್ಲೋ ಅಂತೂ ಹೋಗಿ ಬಂದರೂ ಕೂಡ ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕು. ನಾವೇ ಒಂದು ರೋಲ್ ಮಾಡೆಲ್, ಮಾದರಿಯಾಗಿ ಇರಬೇಕು. ಓ, ಅವ್ರನ್ನ ನೋಡಿದೆ, ಅವ್ರನ್ನ ಮೀಟ್ ಮಾಡಿದೆ, ಅವ್ರ ಜೊತೆ ಇದ್ದೆ, ಅವ್ರದ್ದು ಒಳ್ಳೆ ವೈಬ್ರೇಷನ್ ಅಪ್ಪ ಅನ್ನೋ ರೀತಿ ನಾವು ಜೀವನವನ್ನ ಜೀವಿಸ್ಬೇಕು. ಎಲ್ರಿಗೂ ಇದು ಬಿಗಿನಿಂಗ್ ಅಲ್ಲಿ ಅರ್ಥ ಆಗಲ್ಲ, ಬಟ್ ಗ್ರ್ಯಾಜುಲಿ ಅರ್ಥ ಆಗತ್ತೆ. ನಾನು ಇನ್ನ ಜಸ್ಟ್ ಸೊಸೈಟಿ ಮೆಂಬರ್ ಆಗಿದ್ದೆ. ಅವ್ರು ಹೇಳಿದ್ರು, ಮಾರ್ಕೆಟ್ ಕಡೆಗೆ ಹೋಗ್ಬೇಡ, ಅಲ್ಲಿ ತುಂಬಾ ಕ್ರೌಡ್ ಇದೆ, ಥಿಯೇಟರ್ಗಳ ಮುಂದೆ ನೀನ್ ಟ್ರಾವೆಲ್ ಮಾಡಬೇಡ, ಯಾಕಂದ್ರೆ ಅಲ್ಲಿ ಏನ್ ವೈಬ್ರೇಷನ್ ಇದೆ ಆ ಭಾವನೆಗಳು ಜಾಸ್ತಿ ಇರುತ್ತೆ, ಆ ರೋಡ್ಗಳಲ್ಲಿ ಎಲ್ಲ ಪ್ರಯಾಣ ಮಾಡಬೇಡ ಅಂತ ಅಂದ್ಬಿಟ್ಟು. ಅಲ್ಲಿ ಎಲ್ಲಾ ತರದ ಜನನೂ ಇರ್ತಾರೆ, ಎಲ್ಲಾ ತರದ ವೈಬ್ರೇಷನ್ಸು ಇರುತ್ತೆ. ನಾವು ಸ್ವಲ್ಪ ಸೆನ್ಸಿಟಿವ್ ಇನ್ನ ಆ ಮಟ್ಟಕ್ಕೆ ಇಲ್ಲದೆ ಇರೋದ್ರಿಂದ ನಮಗದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಹೋಗ್ತೀವಿ. ಆ ಸೆನ್ಸಿಟಿವಿಟಿ ಗೊತ್ತಾಗಕ್ ಶುರು ಆದ್ರೆ ಏನ್ ಮಾಡ್ತೀವಿ ನಾವು, ಆದಷ್ಟು ಐಸೋಲೇಟ್ ಆಗಿರ್ಲಿಕ್ಕೆ ಅಂತಂದ್ರೆ ಇದ್ರೂನು ಇಲ್ದೇ ಇರೋ ರೀತಿ ಇರಬೇಕು. ಯಾವುದನ್ನು ಕೆಟ್ಟ ವೈಬ್ರೇಷನ್ ನಾವು ತಗೊಳ್ದಲೇನೆ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗೋ ರೀತಿ ಏನಾದ್ರೂ ಇತ್ತು ಅಂದ್ರೆ ಅದನ್ನ ನಾವು ಇನ್ನೊಬ್ರಿಗೆ ಕೊಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಈಗ ನಾವ್ ಏನೋ ಒಂದು ಇದೆ, ನನಗೆ ಬೇಕು ಅನ್ನೋದೆಲ್ಲ ಇತ್ತಲ್ಲ, ಪೊಸೆಸಿವ್ನೆಸ್ಸು, ಅಕ್ಯುಮಿಲೇಷನ್ನು, ಮೈ ಓನ್ನು ಅಂತ ಇದೆಲ್ಲವನ್ನೂ ಕೂಡ ನಾವು ಮಾಡ್ತಾ ಇರೋದು ಏನು, ನಾವ್ ಏನಾಗಿದೀವಿ ಅದರಂತೆ ನಮ್ಮನ್ನ ನಾವು ತೋರಿಸ್ಕೊಳ್ತಾ ಇಲ್ಲ. ಬರೀ ಉತ್ಪ್ರೇಕ್ಷೆ ಅಥವಾ ಸೋಗಲಾಡಿ ಬದುಕನ್ನ ನಾವು ಬದುಕ್ತಾ ಇದೀವಿ, ಅಥವಾ ತೋರಿಕೆ ಬದುಕನ್ನ ನಾವು ನೋಡ್ತೀವಿ. ಯಾಕೆ? ಭಯ. ಭಯ ನಮ್ಮನ್ನ ಕಾಡ್ತಾ ಇದೆ. ಇಲ್ಲದೆ ಇದ್ರು ನನ್ನ ಹತ್ರ ಇದೆ ಅಂತ ಹೇಳಿ, ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಳೋದು. ಆಕ್ಚುಲಿ ಅಲ್ಲಿ ನಮ್ಮ ಹತ್ರ ಏನೂ ಇಲ್ಲ, ನಾವು ತಂದಿರೋದು ಏನೂ ಇಲ್ಲ, ನಾವು ಜೊತೆಲಿ ತಗೊಂಡು ಹೋಗೋದು ಏನೂ ಇಲ್ಲ, ಉತ್ಪ್ರೇಕ್ಷೆ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಅಕ್ಯುರೇಸಿ ಅನ್ನೋದು ಇರಲ್ಲ. ಏನಿದೆ ಅದು ಮಿಸ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಇನ್ಯಾವುದ್ರ ಜೊತೆನೋ ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾವುದಿದೆ, ನಾವು ಪರಬ್ರಹ್ಮನ ಒಂದು ಅಂಶ ಅಂತ ಅಂದಾಗ, ಪರಬ್ರಹ್ಮ ಅಂದ್ರೆ ಏನಂತ ನಾವು ತಿಳ್ಕೊಂಡಿದೀವೋ ಅದರಂತೆ ಆಗೋದಕ್ಕೆ ನಾವು ಪ್ರಯತ್ನ ಪಡ್ಬೇಕೇ ವಿನಃ ನಾವು ಅದು ಅಲ್ಲ. ಸೊ ಆದ್ರಿಂದ ಸಂಧ್ಯಾ ಇಸ್ ಇಕ್ವಲ್ ಟು ದಿಸ್, ಸಂಧ್ಯಾ ಇಸ್ ಇಕ್ವಲ್ ಟು ದಟ್, ಸಂಧ್ಯಾ ಹ್ಯಾಸ್ ದಿಸ್, ಸಂಧ್ಯಾ ಹ್ಯಾಸ್ ದಟ್ ಅಂತ ಅಂದ್ಬಿಟ್ಟು ನಾವು ಇನ್ನೇನೇನೋ ಬರೀ ಈ ಚಿಲ್ಲರೆ ಅಷ್ಟೇ ಅದನ್ನ, ಅಂದ್ರೆ ಪ್ರಾಪಂಚಿಕ ವಸ್ತು ವಿಷಯಗಳ ಜೊತೆ ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ತೀವಿ. ಅಂದ್ರೆ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಅವಶ್ಯಕತೆ ಇಲ್ಲ, ಮತ್ತೆ ಅದು ಬೇಕಿಲ್ಲ, ಅದು ತಪ್ಪು ಅಂತ ಕೂಡ ಹೇಳ್ಬೋದು. ಯಾಕೆ ಅದ್ರ ಜೊತೆ ಗುರುತಿಸ್ಕೋಬೇಕು? ನಾವು ಅದಲ್ಲದೆ ಇದ್ದಾಗ ನಾವೆಲ್ಲ ಆತ್ಮ ಸ್ವರೂಪರು, ನಾವೆಲ್ಲ ಬರೀ ಮಾನವರಲ್ಲ ಅಥವಾ ದೇಹಾತ್ಮ ಅಲ್ಲ. ಥಿಯಾಸಫಿಲಿ ಸ್ಪೆಸಿಫಿಕ್ ಆಗಿ ಹೇಳೋದು ಏನು ಅಂತಂದ್ರೆ, ನಾವು ಈ ಶರೀರವನ್ನ ಧರಿಸ್ತೀವಿ, ಸ್ವಲ್ಪ ಕಾಲ ಉಪಯೋಗಿಸ್ತೀವಿ, ಶರೀರವನ್ನ ಬಿಟ್ಟು ಹೋಗ್ತೀವಿ. ಆತ್ಮ ಅಮರ ಅನ್ನೋದನ್ನ ನಮ್ಗೆ ಹೇಳಿಕೊಟ್ಟಿದೆ. ಆತ್ಮ ಅಮರ ಆಗಿರ್ಬೇಕಾದ್ರೆ ಈ ಶರೀರಕ್ಕೆ ನಾವು ಹೆಚ್ಚು ಹೊತ್ತು ಕೊಡೋ ಅವಶ್ಯಕತೆ ಇಲ್ಲ. ಈ ಶರೀರ ಸಾಕದಷ್ಟು ಶರೀರ ಬೆಳ್ಕೊಂಡು ಹೋಗುತ್ತೆ, ಆದ್ರೆ ಶರೀರ ಶಾಶ್ವತನ ಇಲ್ಲ. ಕಾಯಿಲೆ ಬರ್ಬೇಕು ಅಂದ್ರೆ ಕಾಯಿಲೆ ಬಂದೇ ಬರುತ್ತೆ. ನೀವು ಎಷ್ಟೇ ಆಹಾರ ಕೊಡಿ, ಕಾಯಿಲೆ ಬಂದೇ ಬರುತ್ತೆ. ನೀವು ಎಷ್ಟೇ ವ್ಯಾಯಾಮ ಮಾಡಿ ಸೌದೋಗುತ್ತೆ. ನಾವು ವಾಕ್ ಮಾಡಿದ್ರೂ ಕೂಡ ಮುಳೆ ಸೌಗಿತ್ತಲ್ಲ ವಯಸ್ಸಾದಂತೆ. ಏನೂ ಇಲ್ಲ, ನೀವೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಂದ್ರು ಎಲ್ಲೋ ನಮ್ ಕರ್ಮಕ್ಕೆ ತಕ್ಕನಾಗಿ ಬಂತು, ಏನೋ ಆಯ್ತು ಅಂತಂದ್ರೆ ಏನಾಗತ್ತೆ? ಆಕ್ಸಿಡೆಂಟ್ ಆಯ್ತು ಅಂದ್ರೆ ಒಂದ್ ಕೈ ಹೋಯ್ತು, ಕಾಲು ಹೋಯ್ತು, ಏನೋ ಅಂಗ ಹೋಯ್ತು, ಅಥವಾ ನಮ್ಗೆ ಯಾವುದೋ ಒಂದು ಇಂದ್ರಿಯನೇ ಹೋಯ್ತು ಅಂದಾಗ ಏನಾಗತ್ತೆ? ಯಾವುದು ಶಾಶ್ವತ ಅಲ್ಲ. ಈಗ ಏನಿದೆ ಭಗವಂತ ಕೊಟ್ಟಿದ್ದಾನೆ ನಮಗೆ ಅಂತ ಅಂದ್ಬಿಟ್ಟು ವಿ ಆರ್ ರಿಯಲಿ ಲಕ್ಕಿ ಅಂತ ಅಂದ್ಬಿಟ್ಟು ಇರೋದನ್ನ ಸದ್ವಿನಿಯೋಗ ಮಾಡ್ಕೊಂಡಾಗ ಏನಾಗತ್ತೆ? ಅದು ಇನ್ನ ಹೆಚ್ಚುತ್ತಾ ಹೋಗುತ್ತೆ. ಅದ್ರ ಬಿಟ್ಟು ನನಗೆ ಬೇಕು ಅಂತ ಇದ್ರೆ ಅದರ ಪ್ರಯೋಜನ ಅನ್ನೋದು ಆಗೋದಿಲ್ಲ. ಆ ದೈವಿ ಯೋಜನೆಯನ್ನ ಏನು ಮರ್ತಿದೀವಿ ಅದನ್ನ ಪುನಃ ಜ್ಞಾಪಿಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಈ ಪ್ರಾಪಂಚಿಕ ವಸ್ತು ವಿಷಯಗಳ ಜೊತೆ ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದೀವಲ್ಲ, ಅವಾಗ ಆಸಕ್ತಿ ಕಡಿಮೆ ಹಾಕುಂತ ಹೋಗುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಏನ್ ಮಾಡಿದ್ವಿ? ನನ್ಗಿನ್ನ ಚೆನ್ನಾಗಿ ನೆನಪಿದೆ. ಜೇಡಿ ಮಣ್ಣು ತಂದ್ಬಿಟ್ಟು ಅದರಲ್ಲಿ ಮಡಿಕೆ ಕುಡಿಕೆ ಎಲ್ಲ ಮಾಡೋದು, ಚಪಾತಿ ಅರಿಯೋದು, ಪಾತ್ರೆ ಮಾಡೋದು, ಲೋಟ ಮಾಡೋದು, ತಟ್ಟೆ ಮಾಡೋದು ಎಲ್ಲ ಮಾಡ್ಬಿಟ್ಟು ಅದ್ ಬೊಂಬೆಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದೆ. ಇವತ್ತು ನಾನು ಅದೇ ರೀತಿ ಆಡ್ಲಿಕ್ಕೆ ಸಾಧ್ಯನಾ? ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಕಲರ್ ಡ್ರೆಸ್ಸು, ಆ ಕಲರ್ ಡ್ರೆಸ್ಸು, ಈ ಹೇರ್ ಸ್ಟೈಲ್, ಆ ಹೇರ್ ಸ್ಟೈಲ್, ಒಂದು ಹಂತ ಆದ್ಮೇಲೆ ತಲೆ ಕೂದಲು ಕೂಡ ಖಾಲಿ ಆಗೋಗುತ್ತೆ. ಇರುತ್ತಾ ನಮ್ ಜೊತೆ? ಖಂಡಿತ ಇಲ್ಲ. ಇನ್ನೂ ಒಂದು ಹಂತ ಆದ್ಮೇಲೆ ಅವ್ರ ಜೊತೆ ಐಡೆಂಟಿಫೈ ಮಾಡಿ ಬರೀ ಸಕ್ಸಸ್ಫುಲ್ ಪೀಪಲ್ ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಳ್ತೀವಿ. ಅದು ಶಾಶ್ವತನ? ಇಲ್ಲ. ಹೆಸರು, ಕೀರ್ತಿ, ಅಧಿಕಾರ, ಹಣ ಇದ್ಯಾವುದು ನಮ್ದಲ್ಲ, ಯಾವುದು ನಮ್ ಜೊತೆ ಬರೋದಿಲ್ಲ.
ಇದೆಲ್ಲ ಹಂತ ಆದ್ಮೇಲೆ ರಿಟೈರ್ಡ್ ಆಗುವಂತ ಒಂದು ಹಂತ ಬರುತ್ತೆ, ಅಥವಾ ವಯಸ್ಸಾಗತ್ತೆ, ಅಥವಾ 60 ದಾಟ್ತೀವಿ, ಅವಾಗೆಲ್ಲ ಏನಂತ ಬರುತ್ತೆ, ಇಷ್ಟೊಂದು ಇಟ್ಕೊಂಡಿದೀನಿ, ಅವಶ್ಯಕತೆ ನಂಗಿದ್ಯಾ, ವಿರುವರ್ತಿ ಸೀರೆಗಳಿದೆ, ನಾನೇನಾದ್ರೂ ಉಡಕ್ಕಾಗತ್ತಾ? ಒಂದ್ ಹಂತದಲ್ಲಿ ನಮ್ಮ ತಾಯಿ ಸೀರೆ ತರ್ಬೇಕಾದ್ರೆ ನಾನೇ ತರ್ತಾ ಇದ್ದೆ, ನನ್ಗೆ ತುಂಬಾ ಭಾರ ಕಣೆ, ನನ್ಗಾಗಲ್ಲ, 2 ಕಡೆ ಬಾರ್ಡರ್ ತರ್ಬೇಡ, ಸಿಂಗಲ್ ಸೈಡ್ ಬಾರ್ಡರ್ ಸೀರೆ ತಗೊಂಡ್ ಬಾ, ನಾನು ಅದಂದ್ರೆ ಉಡ್ತೀನಿ ಅಂತ ಹೇಳೋರು. ಸೊ ತೂಕ ತಡಿಯಲ್ಲ, ಅವ್ರು ಗಟ್ಟಿ ಇದ್ರು ಅಷ್ಟ್ರ ಮಟ್ಟಿಗೆ ತಡೀತು. ನಾವು ಅವರಷ್ಟು ಗಟ್ಟಿ ಇಲ್ಲ, ಇಂದಿನವ್ರು ಗಟ್ಟಿ ಇದ್ದಷ್ಟು ಕೂಡ ನಾವು ಗಟ್ಟಿ ಇಲ್ಲ, ಯಾಕಂದ್ರೆ ನಮ್ಮ ಆಹಾರ, ನಮ್ಮ ಆಚಾರ ವಿಚಾರ ಎಲ್ಲವೂ ಕೂಡ ನಮ್ಮನ್ನ ಬಹಳ ಟೊಳ್ಳು ಮಾಡಿ ಕೂರ್ಸಿದೆ ಇವತ್ತಿನ ದಿನ. ಆವಾಗ ನಮ್ಗೆ ಏನಾಗತ್ತೆ, ಬಟ್ಟೆ ಹಾಕೊಳ್ಳಿಕ್ಕೂ ನಮ್ ಕೈಯಲ್ಲಿ ಸಾಧ್ಯ ಆಗಲ್ಲ, ಯಾರೋ ತೋಡಿಸ್ತಾರೆ. ಅವಾಗ ಸೀರೆ ಉಡ್ಸ್ಬಿಟ್ಟು ಕೂರಿಸ್ತಾರ ನಮ್ಮನ್ನ? ಇಲ್ಲ. ನೈಟಿ ಹಾಕ್ಬಿಟ್ಟು ಕೂತ್ಕೋ, ಬರೀ ಸುಮ್ಮನೆ ಕೂತಿರೋದು ಅಷ್ಟೇ ತಾನೇ, ಇನ್ಯಾಕ್ ಬೇಕು ಅಂತ ಹೇಳಿ ಬರೀ ಒಂದು 3-4 ಇಟ್ಟುಬಿಟ್ಟು ಅಷ್ಟೇ, ಜೀವನ ಎಲ್ಲ ಇಷ್ಟೇ. ಇಷ್ಟು ಸೀರೆ ಬೇಕು, ಅಷ್ಟು ಸೀರೆ ಬೇಕು, ಅಕ್ಯುಮುಲೇಷನ್. ಏನಾಯ್ತು? ಒಡವೆ ವಸ್ತ್ರ ಹಾಕೊಳಕ್ಕಾಗತ್ತಾ? ಶರೀರ ತಡಿಯಲ್ಲ ತೂಕನ, ಎಲ್ಲವೂ ಕೂಡ ಹೋಗುತ್ತೆ. ಇಷ್ಟು ಬಳೆ ಇಟ್ಕೊಂಡಿದೀನಿ ನಾನು, ಏನಾದ್ರೂ ಹಾಕೊಳಕ್ಕಾಗತ್ತಾ? ಕೈ ಮಡ್ಚಕ್ ಆಗಲ್ಲ, ಫ್ಲೆಕ್ಸಿಬಿಲಿಟಿ ಎಲ್ಲ ಹೊಟ್ಟೋಗುತ್ತೆ, ನಮ್ನೆಸ್ ಬರುತ್ತೆ, ಏನು ಇರಲ್ಲ. ಇದು ಶರೀರ ಗುಣ. ಆದ್ರಿಂದ ಈ ಶರೀರ ಗುಣವನ್ನ ಬಿಟ್ಟು ಆತ್ಮಕ್ಕೆ ನಾವು ಹೆಚ್ಚು ಹೊತ್ತು ಕೊಟ್ಟಾಗ ನಮ್ಮ ಮನಸ್ಸು ಉನ್ನತ ಮಟ್ಟದಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಏನಾಗತ್ತೆ ಅಂತಂದ್ರೆ ಇದೆಲ್ಲವೂ ಹೋಗುತ್ತೆ, ಓಲ್ಡ್ ಏಜ್ ಬರುತ್ತೆ. ಅವಾಗ ನಮ್ ಥಿಂಕಿಂಗೇ ಪೂರ್ತಿ ಡಿಫ್ರೆಂಟ್ ಆಗೋಗುತ್ತೆ. ನಮ್ದು ಯೋಚನೆ ಮುಂಚೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ಏನ್ ಮಾಡ್ತಿದ್ವಿ, ಅದಕ್ಕೆ ಹೇಳ್ತಾರೆ ಇನ್ನ ಮಾಗಿಲ್ಲ, ಇನ್ನ ಮಾಗಿಲ್ಲ ಅಂತಾರೆ. ಹಣ್ಣು ಮರದಲ್ಲಿ ಮಾಗಿದರೆ ಏನಾಗತ್ತೆ? ರುಚಿ ಕೂಡ ಹೆಚ್ಚುತ್ತೆ. ಗಾಳಿ ಬೀಸಿದ ತಕ್ಷಣ ಹಣ್ಣಾಗಿದ್ದು ತನಗ್ ತಾನೇ ಉದುರಿ ಕೆಳಗಡೆ ಬೀಳತ್ತೆ. ಹೆಂಗ್ ಬೀಳತ್ತೆ? ಗಾಳಿಗೆ ಸಾಕು, ಏನು ಬೇಕಿಲ್ಲ. ಕಾಯಾಗಿದ್ದಾಗ ನಾವು ಮರ ಹತ್ತಿ ಕಿತ್ಕೋಬೇಕಿತ್ತು, ಕತ್ತರಿಸ್ಬೇಕಿತ್ತು, ಇಷ್ಟೆಲ್ಲ ಆಗತ್ತೆ. ಈಗ ಏನು ಇಲ್ಲ, ಒಂದು ಸಣ್ಣ ಗಾಳಿಗೆನೆ ಅದು ಉದುರೋಗುತ್ತೆ, ಯಾಕಂದ್ರೆ ಪಕ್ವವಾಗಿರುತ್ತೆ. ನಾವು ಕೂಡ ಆ ರೀತಿ ಆಗ್ಬೇಕು. ನಾನು ಬೇರೆ ಅನ್ನೋದು ಏನಿತ್ತು, ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾನು ಈ ಭೌತಿಕ ಶರೀರ ಅಲ್ಲ, ನಾನು ಅದಕ್ಕಿಂತಲೂ ಬೇರೆ ಏನೋ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಎದ್ದೇಳಕ್ಕೆ ಶುರು ಮಾಡುತ್ತೆ. ಇದೇ ಇಷ್ಟ ಆಗಿದ್ದರೆ ನಾನು ಇಷ್ಟೊತ್ತಿಗೇನೋ ಆಗ್ಬೋದಿತ್ತು. ನಾನು ಭೌತಿಕ ಶರೀರ ಅಲ್ಲ, ನಾನು ಇದಕ್ಕಿಂತಲೂ ಬೇರೆ ಏನೋ ಆಗಿದ್ದೇನೆ. ಭೌತಿಕ ಶರೀರ ಅಲ್ಲ, ಇದಕ್ಕಿಂತಲೂ ಬೇರೆ ಏನೋ ಆಗಿದ್ದೇನೆ ಅನ್ನೋದು ಒಂದು ಥಾಟ್ ಅನ್ನೋದು ಬರಕ್ ಶುರು ಆಗತ್ತೆ. ಆಮೇಲೆ ಇನ್ನೊಬ್ರಂಗೆ ನನ್ಗೂ ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ಎಲ್ಲಾನು ಅವ್ರಂಗೆ ನಾನು ಇದ್ದೀನಿ. ವಿಶ್ವದಲ್ಲೂ ಹಂಗೆ ಇದ್ದಾರೆ, ಈಸ್ಟೋ ವೆಸ್ಟೋ ನಾರ್ತೋ ಸೌತೋ ಏನೋ ಎಲ್ಲಿಂದ ಎಲ್ಲೋದ್ರು ಜನ ಹಾಗೇ ಇದ್ದಾರೆ. ನಾನೂ ಕೂಡ ಈ ವಿಶ್ವದ ಒಂದು ಅಂಶ. ಈ ವಿಶ್ವ ಏನಿದೆ ಆ ವಿಶ್ವದ ಒಂದು ಅಂಶ ನಾನು ಅನ್ನೋ ಒಂದು ಭಾವನೆ ನಮ್ಗೆ ಬರ್ತಾ ಹೋಗುತ್ತೆ. ಅವಾಗ ನಾವು ವಿಶ್ವದ ಜೊತೆಗೆ ನಾವು ಒಂದಾಗೋಕೆ ನಾವು ಪ್ರಾರಂಭ ಮಾಡ್ತೀವಿ. ಸೇಮ್ ಥಿಂಗ್, ಇನ್ನೊಬ್ರು ಏನ್ ಫೀಲ್ ಮಾಡ್ಕೊಳ್ತಿದ್ರು ನಾನು ಕೂಡ ಅದನ್ನೇ ಫೀಲ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರಕೃತಿ ನಿಯಮವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ವಯಸ್ಸಾಗ್ತಾ ಆಗ್ತಾ 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 ನಾವು ಸತ್ಸಂಗಕ್ಕೆ ಹೋಗೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಸತ್ಸಂಗ, ಒಳ್ಳೆ ಸಂಘದಲ್ಲಿ ಇರ್ಬೇಕಪ್ಪ, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ಅವ್ರದ್ದು ಒಂದು ಮಾತು ಹೇಳಿದ್ರೆ ಸಾಕು ನನ್ಗದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕಂದ್ರೆ ಅವರು ಆ ಜೀವನವನ್ನ ಜೀವಿಸ್ತಿದ್ದಾರೆ, ನಾನು ಕೂಡ ಅದೇ ಜೀವನವನ್ನ ಜೀವಿಸೋಕೆ ಪ್ರಾರಂಭ ಮಾಡ್ತಿದ್ದೀನಿ ಅಂತ. ನೆನ್ನೆ ಹೋಗಿದ್ದೆ ಅಡ್ಗ್ಯಾರ್ಗ್ ಹೋಗಿ ಅಲ್ಲಿದ್ದೆ, ನನ್ನ ರೂಮ್ಮೇಟ್ಗೆ ಹೇಳ್ದೆ, ಅವ್ರಂದ್ರು ಇಮಿಡಿಯೇಟ್ ಆಗಿ ನಾನು ಕೂಡ ರಾಧಾ ಬರ್ನಿಯರ ಹಾಗೇನೆ ನಾನು ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ಅಂತಂದ್ರೆ ವೇಗನ್ ಅಂತ ಅಂದ್ಬಿಟ್ರೆ. ವೇಗನ್ ಅಂತಂದ್ರೆ ಹಾಲು ಮತ್ತೆ ಹಾಲಿನ ಉತ್ಪನ್ನವನ್ನ ಉಪಯೋಗಿಸ್ಕೊಳ್ದೆ ಇರೋದು. ಸೊ ಗ್ರೀನ್ ಟೀ ಇದ್ರೆ ನನ್ಗೆ ಗ್ರೀನ್ ಟೀನೇ ಮಾಡ್ಕೊಡು, ನನ್ಗೆ ಹಾಲು ಹಾಕಿರೋ ಟೀನ ನನ್ಗೆ ಕೊಡಬೇಡ ಅಂತ ಹೇಳಿದ್ರು. ಅಂದ್ರೆ ರಾಧಾ ಬರ್ನಿಯರ್ ಅದನ್ನ ಉಪಯೋಗಿಸ್ತಾ ಇರಲಿಲ್ಲ, ಶಿ ವಾಸ್ ವೇಗನ್. ನಾನು ಕೂಡ ಅದೇ ರೀತಿ ಆಗ್ಬೇಕು. ಒಂದು ಅಡಲ್ಟ್ರೇಷನ್, ಇನ್ನೊಂದು ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಂದನ್ನು ಕೂಡ ನೋಡಿ 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 ನಾವು ಕಲ್ತ್ಕೊಳ್ಳೋಕೆ ಬೇಕಾದಷ್ಟಿದೆ. ಅದಕ್ಕೋಸ್ಕರ ಸತ್ಸಂಗದಲ್ಲಿದ್ರೆ ನಾವು ಒಳ್ಳೊಳ್ಳೆದನ್ನ ನಾವು ನೋಡ್ತೀವಿ, ಅದನ್ನ ಅವ್ರ ಜೀವನದಲ್ಲಿ ಅವ್ರುಗಳು ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಅದನ್ನೇ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವ ನಮ್ಗೆ ಬರುತ್ತೆ. ಅದಕ್ಕೆ ಸತ್ಸಂಗ ಬೇಕು. ವ್ಯಾಸಂಗ ಮಾಡೋದ್ರಿಂದ ನಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಷ್ಟು ಸ್ಪಷ್ಟತೆ ಸಿಕ್ಕತ್ತೆ ಅಂತಂದ್ರೆ, ಒಂದು ಸಬ್ಜೆಕ್ಟ್ ನ ತಗೊಂಡು ನಾವ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ವ್ಯಾಸಂಗ ಮಾಡ್ತಾ 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 ಅದರ ಉದ್ದ ಆಳ ಆಗಲ್ಲ ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಇನ್ನೂ ಆಳಕ್ಕೆ ವ್ಯಾಸಂಗ ಮಾಡಿದಾಗ ನಮ್ಗೆ ಸೋರ್ಸ್ ಗೊತ್ತಾಗ್ಬಿಡುತ್ತೆ, ಎಲ್ಲಿಂದ ಇದು ಬರ್ತಾ ಇದೆ. ನಾವು ಎಷ್ಟೇ ಬುಕ್ಗಳು ಓದ್ಲಿ, ಯಾವುದೇ ಧರ್ಮದ ಗ್ರಂಥಗಳನ್ನ ತೆಗೆದುಕೊಂಡು ಹೋದ್ರು ಕೂಡ ಎಲ್ಲರೂ ಹೇಳೋದು ಒಂದೇ, ಆ ಒಂದೇ ಒಂದು ಬೋಧೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರಿವಾಗತ್ತೆ. ಮತ್ತೆ ಪ್ರಕೃತಿ ನಿಯಮಗಳು ತನಗ್ ತಾನೇ ಬಿಚ್ಕೊಳ್ತಾ ಹೋಗುತ್ತೆ.
ವಿ ಹ್ಯಾವ್ ಟು ಲರ್ನ್ ಆನ್ ದ ಮದರ್ಸ್ ಲ್ಯಾಪ್ ಆಫ್ ನೇಚರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಹೆಂಗೆ ಅಂದ್ರೆ ಪ್ರಕೃತಿ ನಿಯಮಕ್ಕೆ ತಕ್ಕನಾಗೇನೆ ನಾವು ನಮ್ಮ ಜೀವನವನ್ನ ನಡೆಸ್ಕೊಳ್ಳೋಕೆ ಪ್ರಾರಂಭ ಮಾಡ್ತೀವಿ. ಇದೆಲ್ಲವೂ ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂದ್ರೆ ನಾವು ಜೀವಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ವಿನಃ ನಮ್ಮ ಶರೀರಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ. ಅವಾಗ ನನಗ್ ಬೇಕು ಅನ್ನೋದು ಎಲ್ಲವೂ ಕೂಡ ಹೊರಟೋಗುತ್ತೆ. ನಾವು ಹೆಚ್ಚು ಹೆಚ್ಚು ಆಧ್ಯಾತ್ಮಿಕತೆಯಲ್ಲಿ ಇನ್ವಾಲ್ವ್ ಆಗ್ತಾ ಆಗ್ತಾ ಎಲ್ಲರನ್ನೂ ಕೂಡ ನಾವು ಆತ್ಮಭಾವದಿಂದ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ರಿಗೂ ಒಂದೇ ಪರೀಕ್ಷೆ ನಾವು ಇಡಲ್ಲ. ಯಾರ್ಯಾರು ಯಾವ್ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಎಲ್ಲರನ್ನು ಇರೋರ್ನ ಇದ್ದಂತೆ ನಾವು ನೋಡಕ್ಕೆ ಪ್ರಯತ್ನ ಪಡ್ತೀವಿ. ಮೊನ್ನೆ ಹೀಗೆ ವಾಟ್ಸಪ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಪರೀಕ್ಷೆ ಇಡ್ತಾರೆ, ಎಲ್ರಿಗೂ ಒಂದೇ ಪರೀಕ್ಷೆ ಅಂತೆ. ಏನಂದ್ರೆ ಮರ ಹತ್ತೋದು. ಅಲ್ಲಿ ಒಂದು ಪಕ್ಷಿ ಇರುತ್ತೆ, ಅಲ್ಲಿ ಒಂದು ಕೋತಿ ಇರುತ್ತೆ, ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಒಂದು ಮೊಸಳೆ ಇರುತ್ತೆ, ಒಂದು ಮೀನ್ ಇರುತ್ತೆ, ಒಂದು ಆನೆ ಇರುತ್ತೆ, ಒಂದು ಸಿಂಹ ಇರುತ್ತೆ. ಎಲ್ಲವೂ ಕೂಡ ಒಂದು ಮರದ ಕೆಳಗಡೆ ಇದೆಲ್ಲವೂ ಇದೆ. ಇವೆಲ್ಲರೂ ಕೂಡ ಮರ ಹತ್ತಿ ಯಾರು ಫಸ್ಟ್ ಮರದ ತುಟ್ಟ ತುದಿನ ತಲುಪ್ತಿರೋ ಅವ್ರಿಗೆ ನಾನು ಹೆಚ್ಚು ಅಂಕ ಕೊಡ್ತೀನಿ, ಅಥವಾ ಪಾಸ್ ಮಾಡ್ತೀನಿ, ಅಥವಾ ಇನ್ನೇನೋ ಕೊಡ್ತೀನಿ, ಪಾರಿತೋಷಕ ಕೊಡ್ತೀನಿ, ಬಹುಮಾನ ಕೊಡ್ತೀನಿ ಅಂದ್ರೆ ಹೆಂಗ್ ಸಾಧ್ಯ? ಆನೆ ಏನಾದ್ರು ಮರ ಹತ್ತಕ್ ಶುರು ಮಾಡಿದ್ರೆ ಮರ ಬಿದ್ದೋಗುತ್ತೆ. ಕೋತಿ ಟಕ್ 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 ಅಂತ ಹೊರಟೋಗುತ್ತೆ. ಮೀನ್ ಏನಾದ್ರು ಆ ಒಂದು ಕೆಳಗಡೆಯಿಂದ ಮರ ಹತ್ಲಿಕ್ಕೆ ಹೋದ್ರೆ ಮೀನ್ ಏನಾದ್ರು ಉಸಿರು ಉಳಿಯುತ್ತಾ? ಮೀನ್ ಸತ್ತೇ ಹೋಗುತ್ತೆ. ಮೊಸಳೆ ಏನಾದ್ರು ಮರ ಹತ್ತಕ್ಕಾಗತ್ತಾ? ಇಲ್ಲ. ಪಕ್ಷಿ ಹಾರ್ಕೊಂಡು ಸೊಯ್ ಅಂತ ಒಂದೇ ಶಾಟ್ ಅಲ್ಲಿ ಮೇಲಕ್ಕೆ ಹೊರಟೋಗುತ್ತೆ. ಅಂದ್ರೆ ನಾವು ಎಲ್ಲರೂ ಕೂಡ ಬೆಳೀತಾ ಇರೋ ಜೀವಿಗಳು ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಬೆಳೆದಿದೀವೋ ಅಲ್ಲಿಂದ ನಮ್ಮಿಂದ ಆದಷ್ಟು ಒಳ್ಳೆ ಕಾರ್ಯವನ್ನ ಜನರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗೋ ರೀತಿ ಮಾಡೋ ಅಂತ ಕಾರ್ಯವನ್ನ ನಾವೇನಾದ್ರೂ ಪ್ರಾರಂಭ ಮಾಡಿದ್ರೆ ಅದು ಬೆಳೆದ ಮನಸ್ಸಾಗತ್ತೆ. ಇನ್ನ ಬೆಳೆದೇ ಇರೋ ಮನಸ್ಸು ಅಥವಾ ರೂಪ ಮನಸ್ಸಿನಲ್ಲಿ ಎಲ್ರಿಗೂ ಒಂದೇ ಪರೀಕ್ಷೆ. ಆದ್ರೆ ಮನಸ್ಸು ಬೆಳೆದಂತೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಪರೀಕ್ಷೆಯನ್ನ ನಾವು ಇಡ್ತೀವಿ. ನಾವ್ ಹೇಗೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಹಳೆ ಕಾಲದಲ್ಲಿ ಎಕ್ಸಾಂಪಲ್ನ ನಾವು ನೋಡಿದ್ವಿ. ಬೆಳಕಲ್ಲಿದೆ ಅಂತ ಅಂದ್ಬಿಟ್ಟು ಅವಳು ಕಳ್ಕೊಂಡಿರೋ ಸೂಜಿನ ಹುಡುಕ್ತಿದ್ಲಂತೆ ಅಂತ. ಇವಾಗ ನಾವೆಲ್ಲ ಹೆಂಗೆ ಅಂದ್ರೆ ವೆರಿ ಪ್ರೊಫೆಷನಲ್. ಎಲ್ಲದಕ್ಕೂ ನಾವು ಪ್ರೊಫೆಷನಲ್ ಏನೋ ಗೈಡೆನ್ಸ್ ಬೇಕು, ಕನ್ಸಲ್ಟೇಷನ್ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂದ್ರೆ ನಮಗೇನಾದ್ರೂ ನಮಗೇ ಬೇಕು ಅಂತಂದಾಗ ನಾವ್ ಏನ್ ಮಾಡ್ತೀವಿ? ಒಂದು ಇಂಜಿನಿಯರ್ ಮನೆ ಕಟ್ಬೇಕಾದ್ರೆ ಒಂದು ಇಂಜಿನಿಯರ್ ಹೇಳ್ಬೇಕಾದ್ರೆ ದ ಬೆಸ್ಟ್ ಇಂಜಿನಿಯರ್ ಬೇಕು ಅಂತಂದ್ಬಿಟ್ಟು ನಾವು ಕೇಳ್ತೀವಿ. ಅದೇ ಒಂದು ಡಾಕ್ಟರ್ ಹತ್ರ ಹೋದ್ರೆ ಇರೋ ಡಾಕ್ಟರ್ಗಳಲ್ಲೆಲ್ಲ ಬೆಸ್ಟ್ ಯಾರಿದ್ದಾರೆ, ಆ ಬೆಸ್ಟ್ ಡಾಕ್ಟರ್ ಹತ್ರನೇ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದೇ ಒಂದು ಲಾಯರ್ ಹತ್ರ ಹೋಗ್ಬೇಕಾದ್ರೆ ಇವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲಾ ನೋಡ್ತೀವಿ. ಮಹಾತ್ಮರು ನಮ್ಮನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ನಮ್ಮಲ್ಲೂ ಅಷ್ಟೆಲ್ಲ ಕ್ವಾಲಿಫಿಕೇಶನ್ಸ್ ಇದೆಯಾ ಅಂತ ಅವ್ರು ನೋಡಿದಾಗ ನಮ್ಮ ಹತ್ರ ಏನಾದ್ರೂ ಇರುತ್ತಾ? ಇದೆಯಾ? ನಮ್ಗೆಲ್ಲರಿಗೂ ಗೊತ್ತು ಥಿಯಾಸಫಿಕಲ್ ಸೊಸೈಟಿಯ ಹಿಂದೆಗಡೆ ಮಹಾತ್ಮರಿದ್ದಾರೆ. ನಾವು ಕೂಡ ಮಹಾತ್ಮರಂತೆ ಆಗ್ಬೇಕು, ಅವ್ರ ಸಂಘ ಬೇಕು, ಅವ್ರ ತರನೇ ನಾವು ಆಗ್ಬೇಕು ಅಂತ ಅನ್ಕೋತೀವಿ. ಆದ್ರೆ ನಮ್ಮ ಮನಸ್ಸೇ ಆ ಮಟ್ಟಕ್ಕೆ ಬೆಳೆದಿಲ್ಲ. ಬರೀ ಎಲ್ಲ ಅನಿಸಿಕೆ ಏನೂ ಇಲ್ಲ. ದೂರದ ಬೆಟ್ಟ ನುಣ್ಣಿಗೆ ಅಂತ ಅಂದ್ಬಿಟ್ಟು ನಾವು ಅನ್ಕೋತೀವಿ. ನಾವು ಆ ಜೀವನ ಜೀವಿಸ್ತಿದೀವ? ಬೆಟ್ಟದ ಕಡೆ ಮುಖ ನಾವು ಮಾಡಿದೀವ? ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ತಾ ಇದೀವ? ನಮ್ ಜೀವನ ಹೇಗಿದೆ ಅಂತ ನೋಡಿದ್ರೆ ಎಲ್ಲಿದೆ? ಏನು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ತೃಣಕ್ ಸಮಾನ. ಕೆಲವರಂತೂ ತೃಣಕ್ ಸಮಾನ ಮಾಡ್ಬಿಟ್ಟು ದೊಡ್ಡದಾಗಿ ಮಾರ್ಕೆಟ್ ಮಾಡ್ಕೋತಾರೆ. ನಾನು ಅದನ್ನ ಮಾಡಿದೆ, ನಾನು ಇದನ್ ಮಾಡಿದೆ, ನಾನು 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 ಇದ್ದಾಗ ಏನು ಅಲ್ಲಿ ಆಗಿರಲ್ಲ. ಬರೀ ಸ್ವಾರ್ಥ ಇರುತ್ತೆ ಅಥವಾ ಪ್ರತಿಫಲದ ಅಪೇಕ್ಷೆ ಇರುತ್ತೆ. ಯಾವಾಗ ಪ್ರತಿಫಲದ ಅಪೇಕ್ಷೆ ಇರುತ್ತೆ ಅದಕ್ಕೆ ಯಾವುದೇ ಹೆಚ್ಚಿನ ಅಂಕ ಸಿಕ್ಕೋದಿಲ್ಲ. ಪ್ರತಿಫಲದ ಅಪೇಕ್ಷೆಯನ್ನ ಬಿಟ್ಟು ನಿಸ್ವಾರ್ಥವಾದ ಸೇವೆಯನ್ನ ಮಾಡಕ್ ಹೋದಾಗ ಮಾತ್ರ ಅದರದ ಫಲ ಏನಿದೆ ನಮಗೆ ತಿಳಿದಂತೆ ನಮ್ಮನ್ನ ಅದು ಕಾಪಾಡುತ್ತೆ. ಆವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿವೇಕವನ್ನ ಉಪಯೋಗಿಸಿ ಇನ್ನ ಮುಂದೆ ನಾವು ಯಾವ ರೀತಿ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾವು ಆ ವಿವೇಕಯುತವಾದ ಜೀವನವನ್ನ ಜೀವಿಸೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಆ ವಿವೇಕ ಚೆನ್ನಾಗಿ ನಮ್ಮ ಜೀವನದಲ್ಲಿ ಬಂದಾಗ ಸರಿ ತಪ್ಪನ್ನ ನಾವು ಮಾಡ್ತೀವಿ. ನಿಸ್ವಾರ್ಥವಾದ ಸೇವೆಯನ್ನ ಮಾಡ್ತೀವಿ. ಹೆಚ್ಚು ಉಪಯೋಗಕರ ಯಾವುದು ಅದನ್ನ ನಾವು ಅದೇ ರೀತಿ ಮಾಡ್ತೀವಿ. ಯಾಕಂದ್ರೆ ಸತ್ಯಕ್ಕೆ ಇರೋದು ಒಂದೇ ಮುಖ, ಸುಳ್ಳಿಗೆ ಇರೋದು ನಾನಾ ಮುಖ. ಆದ್ರಿಂದ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಬುದ್ಧಿವಂತರ ರೀತಿಯಲ್ಲಿ ನಾವು ಕೆಲಸ ಮಾಡೋದನ್ನ ನಾವು ಕಲ್ತ್ಕೊಳ್ಬೇಕು. ಅವಾಗ ಮಾತ್ರ ಯೂಟರ್ನ್ ತಗೊಳ್ಳೋದಕ್ಕೆ ಒಂದು ಪ್ರೂಫ್ ಅಂತ ಹೇಳ್ಬೋದು.
ಇಲ್ಲ ಅಂತಂದ್ರೆ ನಾವು ಯೂಟರ್ನ್ ತಗೊಂಡಿಲ್ಲ. ನನಗೆ ಬೇಕು ನನಗೆ ಬೇಕು ಅಂತ ಇದ್ದಾಗ ನಮ್ದು ವಿವೇಕಯುತವಾದ ಜೀವನ ಅದು ಆಗಿರೋದಿಲ್ಲ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಿಸ್ವಾರ್ಥವಾದ ಉದ್ದೇಶವನ್ನ ನಾವು ಇಟ್ಕೊಂಡು ಎಲ್ಲರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಕೆಲಸ ಮಾಡಿದಾಗ ಮಾತ್ರ ಅದರ ಪ್ರಯೋಜನ ಎಲ್ರಿಗೂ ಹೋಗಿ ತಲುಪುತ್ತೆ. ಇಲ್ಲ ಅಂತಂದ್ರೆ ಯಾವುದೂ ಇಲ್ಲ. ಸತ್ಯ ಯಾವುದೋ ಆ ಸತ್ಯಕ್ಕೋಸ್ಕರನೇ ನಾವು ಮಾಡಬೇಕು. ಯಾವುದೋ ಅಸತ್ಯ ಅದನ್ನ ನಾವು ತೆಗೆದು ಪಕ್ಕಕ್ಕಿಟ್ಬೇಕು. ಯಾಕಂದ್ರೆ ಸತ್ಯ ಇರೋದು ಏಕೈಕ ಸತ್ಯ, ಓನ್ಲಿ ಒನ್ ಟ್ರೂತ್. ಬೇರೆ ಇನ್ನೆಲ್ಲವೂ ಕೂಡ ಮಿಥ್ಯ. ಯಾವುದು ಅಳಿಸಿ ಹೋಗಲ್ಲ, ಯಾವುದು ಶಾಶ್ವತ, ಅದು ಮಾತ್ರ ಸತ್ಯ. ಇನ್ನೆಲ್ಲವೂ ಕೂಡ ಮಿಥ್ಯ. ನಾವು ಅಶಾಶ್ವತೆಯ ಕಡೆಗೆ ಹೋದ್ರೆ, ಅಂದ್ರೆ ವಸ್ತು ವಿಷಯ ಅಥವಾ ಈ ಪ್ರಾಪಂಚಿಕತೆ ಕಡೆಗೆ ಹೋದ್ರೆ ಅದು ಎಲ್ಲವೂ ಕೂಡ ಅಶಾಶ್ವತ. ಸತ್ಯವಾಗಿರೋದು ಒಂದೇ. ಆ ಒಂದರ ಕಡೆಗೆ ನಾವು ಹೋದಾಗ ಏನ್ ಮಾಡ್ತೀವಿ ಅಂತಂದ್ರೆ, ಇದು ಒಂದೇ ಸತ್ಯ ಅಂದಾಗ ವೈರಾಗ್ಯ ಅನ್ನೋದು ತನಗೆ ತಾನೇ ಬರುತ್ತೆ. ವೈರಾಗ್ಯ ಬಂದಾಗ ನೆಕ್ಸ್ಟ್ ಯಾವ ರೀತಿ ನಮ್ಮ ಜೀವನ ಇರುತ್ತೆ ಅಂತಂದ್ರೆ, ಸದಾಚಾರವನ್ನ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಸ್ವಾಧೀನಪಡಿಸ್ಕೊಳ್ತೀವಿ. ನಮ್ಮ ಶರೀರವನ್ನ ನಮ್ಮ ಸ್ವಾಧೀನದಲ್ಲೇ ಇರುತ್ತೆ. ನಾವ್ ಏನ್ ಹೇಳಿದ್ರೆ ನಮ್ಮ ಶರೀರ ಅದಕ್ಕೆ ಹೋಗೊಟ್ಟು ಅದರ ಪ್ರಕಾರ ಕೆಲಸ ಮಾಡುತ್ತೆ. ಏನೇ ಬರ್ಲಿ ಕಷ್ಟ ಸುಖ ಸೈರಣೆ ಅನ್ನೋದು ಇರುತ್ತೆ. ಇಷ್ಟು ಸಹಿಸ್ಕೋಬೇಕಂದ್ರೆ ಹೌದು, ಸಹಿಸ್ಕೊಳ್ಳೇಬೇಕು. ಆ ಪೇಶನ್ಸ್ ಅನ್ನೋದು ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಪ್ರಾಪಂಚಿಕರಾಗ್ತಿರ್ತೀವಿ. ಏನೇ ಇದ್ರೂ ದೈವಕ್ಕೆ ಒಂದು ಗೊತ್ತಿದೆ ತಾನೆ. ಭಗವಂತನೇ ಪ್ರತಿಯೊಂದು ಕೊಡ್ತಾನೆ, ನಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ಕೊಡ್ತಾನೆ. ಬಿಟ್ರು ಕೂಡ ಒಂದ್ಸರಿ ಹೇಳ್ಬಿಟ್ಟಿದ್ದಾರೆ, ಒಬ್ಬ ಜಟ್ಕಾ ಗಾಡಿ ಓಡಿಸು, ಅವನಿಗೆ ತುಂಬಾ ಕೋಪ ಇತ್ತಂತೆ. ಇಲ್ಲಪ್ಪ, ಅವನ್ದು ಏನೋ ಹಳೇದಿದೆ ಅದಕ್ಕೆ ಅವನ ಆ ರೀತಿ ಹೇಳ್ತಿದ್ದಾನೆ, ನನ್ ಮೇಲೆ ಕೋಪ ಅಲ್ಲ, ಅವನಿಗೆ ಆ ಕೋಪನೇ ಇಲ್ಲ. ನಂದು ಹಳೇದ್ ಕರ್ಮ ಅಷ್ಟು ಡ್ಯೂ ಇತ್ತು, ಈಗ ಮುಗೀತು, ಸಹಿಸ್ಕೊಂಬಿಡೋಣ, ಸ್ವಲ್ಪ ಕಾಲ ತಾನೇ. ಇನ್ನೇನ್ ನಾವೇನ್ ಪರ್ಮನೆಂಟಾ? ಖಂಡಿತ ಇಲ್ಲ, ನಾವು ಕೂಡ ಸಾಯೋರೇನೆ. ಸೈರಣೆ ಇರುತ್ತೆ. ಆ ಸಹಿಸ್ಕೋಬೇಕಾದ್ರೆ ನಾವು ಪ್ರಸನ್ನತೆಯಿಂದ ಇರ್ತೀವಿ. ಅಂದ್ರೆ ಚಿಯರ್ಫುಲ್ನೆಸ್. ಎಷ್ಟೇ ಕಷ್ಟ ಬಂದ್ರೂ ಕೂಡ ನಗ್ತಾ ನಗ್ತಾ ಕಷ್ಟವನ್ನ ತೀರಿಸ್ಬಿಡ್ಬೇಕು. ಇಟ್ಕೊಂಡ್ರೆ ಏನ್ ಪ್ರಯೋಜನ ಬರಲ್ಲ. ಕಷ್ಟ ತೀರಿಸ್ತಾ ಬಂದಾಗ ಕಷ್ಟ ಖಾಲಿ ಆಗ್ತಾ ಹೋಗುತ್ತೆ. ಅವಾಗ ಏಕಾಗ್ರತೆ ತನಗೆ ತಾನೇ ಬರುತ್ತೆ. ನಾವ್ ಏನೇ ಕೆಲಸ ಮಾಡಿದ್ರು ಏಕಾಗ್ರ ಚಿತ್ತದಿಂದ ನಾವು ಕೆಲಸ ಮಾಡ್ತೀವಿ. ಶ್ರದ್ಧೆ ಅನ್ನೋದು ನಮ್ಮಲ್ಲಿ ಬರುತ್ತೆ. ಈ ಶ್ರದ್ಧೆ ಅನ್ನೋದು ಇದೆಯಲ್ಲ, ಅದಕ್ಕೆ ಅದನ್ನ ತಿಳ್ಕೊಳ್ತಾ ಹೋದಷ್ಟು ಇನ್ನ ಹೆಚ್ಚು ಹೆಚ್ಚು ಆಳದಲ್ಲಿ ನಮ್ಗೆ ಅರ್ಥ ಆಗತ್ತೆ. ಈ ಪ್ರಾಕ್ಟಿಕಲ್ ಅಕಲ್ಟಿಸಮ್ ಅಂತ ಒಂದು ಬುಕ್ ಬರೆದಿದ್ದಾರೆ HP ಬ್ಲಾವಟ್ಸ್ಕಿ ಅವರು. ಅದನ್ನೇ ವರ್ಣಿಸಿ ನಾನು ಒಂದು ಕ್ಲಾಸಲ್ಲಿ ತಗೊಂಡೆ. ಬಟ್ ಫೈನಲಿ ಅದಕ್ಕೆ ಒಂದು ಕ್ಯಾಪ್ಷನ್ ಕೊಟ್ಟಾಗ ಏನಿತ್ತು ಅಂದ್ರೆ ಶ್ರದ್ಧೆ ಅನ್ನೋದೇ ಇತ್ತು. ನಮಗೆ ಶ್ರದ್ಧೆ ಅನ್ನೋದು ಒಳಗಡೆಯಿಂದ ಹುಟ್ಟಿ ಬರಬೇಕು. ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ಆ ಶ್ರದ್ಧೆ ಅನ್ನೋದು ಇತ್ತು ಅಂದ್ರೆ ನಮ್ಮನ್ನ ಯಾವುದು ಕೂಡ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ನಮ್ಮ ಜೀವನ ಈ ರೀತಿ ನಡೆಸ್ತಾ ಬಂದಾಗ, ನಮ್ಮಲ್ಲಿ ಎಲ್ಲ ಒಳ್ಳೇದೇ ತನದಲ್ಲೇ ಬಂದಾಗ, ಕಡೆಯಲ್ಲಿ ನಮ್ಮಲ್ಲಿ ಪ್ರೇಮ ಅನ್ನೋದು ಬರುತ್ತೆ. ಪ್ರೇಮ ಅಂತಂದ್ರೆ ಏನು? ಯಾರೇ ಆಗ್ಲಿ ಎಲ್ರ ಮೇಲೂ ಕೂಡ ಒಂದೇ ರೀತಿಯಾದಂತಹ ಪ್ರೇಮದ ಭಾವನೆಯನ್ನ ನಾವು ಹೊಮ್ಮಿಸ್ತೀವಿ. ನಮ್ಮ ಕಡೆಯಿಂದ ಬರೀ ಪ್ರೇಮನೇ ಹೊರಹೊಮ್ಮತಿರುತ್ತೆ. ಎಲ್ಲವೂ ಕೂಡ ಒಂದು ಅನ್ನೋ ಭಾವನದಿಂದಲೇ ನಾವು ಅದನ್ನ ನೋಡ್ತೀವಿ. ಅವಾಗ ಮತ್ತೆ ನಮ್ಮ ಮನಸ್ಸಿಗೆ ಪ್ರಶ್ನೆ ಎದ್ದೇಳುತ್ತೆ, ನಾನು ಯಾರು? ನಾನು ಎಲ್ಲಿಂದ ಬಂದೆ? ನಾನು ಎಲ್ಲಿಗೆ ಹೋಗ್ಬೇಕು? ನನ್ನ ಪ್ರಯಾಣ ಎಲ್ಲಿಗೆ ಹೋಗ್ತಾ ಇದೆ? ನಾನು ಯಾವ ಕಡೆಗೆ ಹೋಗ್ತಾ ಇದ್ದೀನಿ? ಆ ಪ್ರತ್ಯೇಕತಾ ಮನೋಭಾವ ಅಂದ್ರೆ ಏನು? ಯಾತಕ್ಕೆ ನನ್ನ ಮನಸ್ಸು ಈ ರೀತಿ ಒಡೆದು 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 ನೋಡುತ್ತೆ? ನನಗೇ ಬೇಕು, ನಾನು ನಾನು ಅಂತ ಯಾಕೆ ಹೇಳುತ್ತೆ? ನಾನೀಗ ಮಾಡ್ಬೇಕಾಗಿರೋದು ಏನು? ಈಗ ಮಾಡ್ಬೇಕಾಗಿರೋದು ಏನು? ಈ ಜನ್ಮ ನಾನು ಯಾತಕ್ಕೆ ತಗೊಂಡ್ ಬಂದೆ? ಇಲ್ಲಿ ಎಷ್ಟು ಕರ್ಮ ನಾನು ಅನುಭವಿಸ್ಬೇಕು? ಎಷ್ಟು ಒಳ್ಳೆಯ ಗುಣವನ್ನ ಮಾಡ್ಬೇಕು? ಪುನರ್ಜನ್ಮ ನಾ ಕಳ್ಕೊಳ್ಳೋದು ರೀತಿ ಯಾವುದು? ಯಾತಕ್ ನಾವೆಲ್ಲ ವಿಪಶ್ಯನಾಕ್ ಹೋಗ್ತೀವಿ? ಮತ್ ನನ್ನ ಭವಿಷ್ಯ ಏನು? ನನ್ ಮಹಾತ್ಮರನ್ನ ಸೇರ್ತೀನಾ? ನಾನು ಅವ್ರಂಗೆ ಹಾಕ್ತೀನಾ? ಇದೆಲ್ಲವೂ ಕೂಡ ಚಿಂತೆ ಬರುತ್ತೆ ನಮಗೆ. ಅವಾಗ ನಮ್ಮ ಪ್ರಯಾಣ ಯಾವಾಗಿಂದ? ಇನ್ನೊಬ್ರು ದಾರಿ ತುಳಿದು ಬಿಟ್ಟಿದ್ದಾರೆ, ಅವ್ರು ಆಲ್ರೆಡಿ ಅವರ ಪಾದ ಇದೆ. ಕಾಲ್ದಾರಿ ಅಂತ ಹೇಳ್ತಾರಲ್ಲ, ಕಾಲ್ದಾರಿ ಆಲ್ರೆಡಿ ಇದೆ. ನಾವು ರಾಜಬೀದಿನೂ ಕೂಡ ಇದೆ. ನಮ್ಗೆ ಅದೆಲ್ಲವೂ ಗೊತ್ತು. ಆದ್ರೆ ಕ್ರಮಿಸ್ಬೇಕಾದವರು ನಾವೇ. ಸ್ವತಃ ನಾವೇ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇದರಲ್ಲಿ ಅನೇಕರು ಮಾಡಿದ್ದಾರೆ. HP ಬ್ಲಾವಟ್ಸ್ಕಿ ಅವರಾಗಿರ್ಬೋದು, ಆನಿ ಬೆಸೆಂಟ್ ಆಗಿರ್ಬೋದು, ಲೆಡ್ಬೀಟರ್ ಆಗಿರ್ಬೋದು, ಜಿನರಾಜ ದಾಸರ ಆಗಿರ್ಬೋದು, GS ಅರುಂಡೇಲ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಮಹಾತ್ಮರ ಜೊತೆ ನೇರ ಸಂಪರ್ಕವನ್ನ ಇಟ್ಕೊಂಡಂತವ್ರು, ನೇರವಾಗಿ ಬುಕ್ ಅನ್ನ ಬರೆದವರು ಅಂತವ್ರು. ಆಲ್ಕಾಟ್ ಎಷ್ಟು ತ್ಯಾಗ ಮಾಡಿದ್ದಾರೆ ಥಿಯಾಸಫಿಕಲ್ ಸೊಸೈಟಿಗೋಸ್ಕರ. ಆ ರೀತಿ ನಾವು ಯಾಕೆ ಮಾಡಬಾರದು ಅಂತ ಯೋಚನೆ ಬಂದಾಗ ಒಳಗಡೆಯಿಂದನೇ ಆ ಇಂಟ್ಯೂಷನ್ ಅನ್ನೋದು ತನಗೆ ತಾನೇ ಬರೋದಕ್ಕೆ ಪ್ರಾರಂಭ ಆಗತ್ತೆ. ಅಂತರ್ಬೋಧೆ ಅನ್ನೋದು ಬರುತ್ತೆ. ಆನಿ ಬೆಸೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಎಲ್ರೂ ಒಟ್ಟಿಗೆ
ಐಕ್ಯತಾ ಶೃಂಖಲೆ ಅನ್ನೋದನ್ನ ಒಂದು ಬರೆದು ಕೊಟ್ಟಿದ್ದಾರೆ ನಮಗೇನೆ ಅಂತ ಅಂದ್ಬಿಟ್ಟು. ಇದನ್ನ ಈವ್ನಿಂಗ್ ಅಲ್ಲಿ ಪ್ರೇಯರ್ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಆನಿಬೆಸನ್ಗೆ ಅದು ಹೊಳಿತಂತೆ. ಯಾವ್ದದು? ನಾವೆಲ್ಲರೂ ಕೂಡ ಪ್ರತಿಯೊಂದು ಮೀಟಿಂಗ್ ನಲ್ಲೂ ಕೂಡ ನಾವು ಅದನ್ನ ಚಾಂಟ್ ಮಾಡ್ತೀವಿ. ಇವತ್ತು ಕೂಡ ನಾವು ಅದನ್ನ ಚಾಂಟ್ ಮಾಡಿನೇ ನಾವು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಯಾವ್ದದು ಅಂತಂದ್ರೆ, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ಕೂಡ ತನ್ನ ಐಕ್ಯತೆಯನ್ನ ಅರಿಯಲಿ. ಇದಕ್ಕಿಂತಲೂ ಬೇಕಾ ನಮಗೆ ಅರೂಪ ಮನಸ್ಸಿನಲ್ಲಿ ಕೆಲಸ ಮಾಡ್ಲಿಕ್ಕೆ? ಪ್ರತಿ ಒಂದೊಂದು ಅಣುವಿನಲ್ಲಿಯೂ ಕೂಡ ಚಲಿಸ್ತಾ ಇರೋ ಗುಪ್ತ ಚೇತನ ಅನ್ನೋದಿದೆ. ಆ ಚೇತನ ಇಲ್ಲದೆ ಇದ್ರೆ ನಮ್ದು ಡೆಡ್ ಮ್ಯಾಟರ್ ಪ್ರಪಂಚದಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ HP ಬ್ಲಾವಟ್ಸ್ಕಿ ಅವರು ಹೇಳ್ಬಿಟ್ಟಿದ್ದಾರೆ. ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿ, ಆ ಜ್ಯೋತಿ ಅನ್ನೋದು, ಆ ಲೈಟ್ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗಿದೆ. ನಮ್ಮಲ್ಲೂ ಲೈಟ್ ಇದೆ, ಪ್ರತಿ ಒಂದೊಂದರಲ್ಲೂ ಕೂಡ ಲೈಟ್ ಅನ್ನೋದು ಇದ್ದೇ ಇದೆ. ಆ ಒಂದು ಬೆಳಕನ್ನ, ಜ್ಯೋತಿಯನ್ನ ನಾವು ನೋಡ್ಬೇಕು. ಎಲ್ಲರನ್ನು ಒಟ್ಟಾಗಿ ಸೇರಿಸುವಂತಹ ಗುಪ್ತ ಪ್ರೇಮ, ಒಟ್ಟಾಗಿ ಆ ಒಂದು ಆಗ್ಬೇಕಾಗಿರೋದೇ ನಾವ್ ಇವಾಗ ಮಾಡ್ಬೇಕಾಗಿರೋದು. ಯಾರು ಎಷ್ಟೇ ಕೊಟ್ರು ಕೂಡ ನಮ್ಮಲ್ಲಿ ಆ ಸೈರಣೆ ಅನ್ನೋದು, ಕಷ್ಟ ಕೊಟ್ರು ಕೂಡ ಸೈರಣೆ ಅನ್ನೋದು ನಮ್ಮಲ್ಲಿ ಇದ್ರೆ, ನಾವು ಅವ್ರನ್ನ ಆ ಒಂದು ಆತ್ಮಭಾವದಿಂದ ನೋಡ್ತಾ ಇದ್ದಾಗ ನಮ್ಮಲ್ಲಿ ಯಾವುದೇ ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ. ಬರೀ ಆ ಪ್ರೇಮ, ಅವರು ಕೂಡ ನನ್ನಂತೆಯೇ ಅನ್ನೋ ಒಂದು ಭಾವನೆ ಬಂದ್ಬಿಡತ್ತೆ. ಏನಿದ್ರೂನು ಕೂಡ ಆಯ್ತು ಮಾಫಿ ಅನ್ನೋದು ಕೊಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆ ಕರುಣೆ ಅನ್ನೋದು ತನಗೆ ತಾನೇ ಬರುತ್ತೆ. ಇಷ್ಟೆಲ್ಲ ಇದ್ಮೇಲೆ ನಾವಿನ್ನ ತಿಳ್ಕೊಳ್ಳೋದು ಯಾವ್ದಿದೆ? ನಾವಿನ್ನ ತಿಳ್ಕೊಳ್ಬೇಕು, ನಾವಿನ್ನ ಮುಂದಕ್ಕೆ ಹೋಗ್ಬೇಕು, ನಾವಿನ್ನ ಮೇಲಕ್ಕೆ ಹೋಗ್ಬೇಕು ಅಂತಂದಾಗ ನಮ್ಗೆ ಏನ್ ಕೊಟ್ಟಿದ್ದಾರೆ? HP ಬ್ಲಾವಟ್ಸ್ಕಿ ಅವರು ಸ್ವತಃ ನಮಗೆ ಕೊಟ್ಬಿಟ್ಟಿದ್ದಾರೆ. ಸುವರ್ಣ ಸೋಪಾನದಲ್ಲಿ ಎಲ್ಲಿ ತನಕ ಹೋಗ್ಬೋದು ಅಂತಂದ್ರೆ, ನಾವು ಆ ಒಂದೊಂದೇ ವಾಕ್ಯವನ್ನ ಐಕ್ಯತಾ ಪ್ರಾರ್ಥನೆ ಮಾಡ್ಬೇಕಾದ್ರೆ, ಶಕ್ತಿಯನ್ನು ನಾವು ನಿಂತಲ್ಲೇ ಆ ತಾರೆ ನಮ್ಮನ್ನು ಉದ್ಧರಿಸಲಿ ಅಂತಂದ್ಬಿಟ್ಟು ಹೇಳ್ದಾಗ, ಆ ಒಂದು ಕಂಪ್ಲೀಟ್ನೆಸ್ ಅಂದ್ರೆ ತಿಳಿದು ಬದುಕನ್ನ ನಾವು ಮಾಡ್ಬೇಕಾದಾಗ ನಮ್ಗೆ ಹೆಂಗೆ ಅಂತಂದ್ರೆ, ಬೇರೆ ಏನು ನಮ್ಗೆ ಬೇಕಿಲ್ಲ. ಆ ಒಂದು ಡಿವೈನ್ ವಿಸ್ಡಮ್ ಅನ್ನೋದು ಏನು ಅಂತಂದ್ರೆ, ಆ ಬ್ರಹ್ಮಜ್ಞಾನದ ದೇವಾಲಯವನ್ನ ನಾವು ಸೇರ್ಬೋದು. ಶುಚಿಯಾದ ಜೀವಿತದಿಂದ ಪ್ರಾರಂಭ ಮಾಡಿ ಬ್ರಹ್ಮಜ್ಞಾನದ ದೇವಾಲಯವನ್ನ ಹೋಗಿ ಸೇರೋ ತನಕನೂ ಅವ್ರು ನಮ್ಗೆ ಹೇಳ್ಬಿಟ್ಟಿದ್ದಾರೆ. ಅಂತಂದ್ರೆ ಆ ಶುಚಿಯಾದ ಜೀವನ ಹೇಗಿರ್ಬೇಕು ಅಂತಂದ್ರೆ, ಒಂದ್ ಕಡೆ ಒಬ್ರು ಇಂಟರ್ಪ್ರಿಟ್ ಮಾಡಿದ್ದಾರೆ, ಅಥವಾ ಇದನ್ನ ಬ್ಲಾವಟ್ಸ್ಕಿ ಅವರೇ ಇಂಟರ್ಪ್ರಿಟ್ ಮಾಡಿದ್ರೇನೋ ಅದನ್ನ ನನಗೆ ಗೊತ್ತಿಲ್ಲ. ಹೇಗೆ ಅಂತಂದ್ರೆ, ಸ್ಕ್ಯಾವೆಂಜರ್ಸ್ ಬಕೆಟ್ ನಲ್ಲಿ ಆ ಡಿವೈನ್ ವಿಸ್ಡಮ್ ನ ಹಾಕೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಟಾಯ್ಲೆಟ್ಗೆ ಯೂಸ್ ಮಾಡೋ ಬಕೆಟ್ ಅನ್ನ ಅಲ್ಲಿಗೆ ಮಾತ್ರ ಉಪಯೋಗಿಸ್ತೀವಿ, ಅದನ್ನ ದೇವ್ರ ಮನೆಗೆ ನಾವು ಅದನ್ನ ತೆಗೆದುಕೊಂಡು ಹೋಗೋದಿಲ್ಲ. ಸೊ ಅಷ್ಟ್ರ ಮಟ್ಟಿಗೆ ದೇವ್ರ ಮನೆಗೆ ಅಂತಾನೆ ನಮ್ಮ ಮನೇಲಿ ಸೆಪರೇಟ್ ಪರ್ಕೆ ಇಟ್ಟಿದೀವಿ, ದೇವ್ರ ಮನೆ ಹೊರ್ಸ್ಲಿಕ್ಕೆ ಅಂತಾನೆ ಸೆಪರೇಟ್ ಬಟ್ಟೆ ಇದೀವಿ. ಇದೆಲ್ಲ ನಾವೇ ಮಾಡ್ತೀವಲ್ವಾ? ಇನ್ನ ನಾವು ಕೂಡ ದೇವರ ಅಂಶ ಅಂದಾಗ ನಮ್ಮನ್ನ ನಾವು ನೋಡ್ಕೊಳ್ಬೇಕಾದ್ರೆ ಇನ್ನು ಎಷ್ಟರ ಮಟ್ಟಿಗೆ ಉನ್ನತವಾದ ಆಲೋಚನೆ ನಮ್ಮಲ್ಲಿ ಇರಬೇಕು, ಭಾವನೆ ನಮ್ಮಲ್ಲಿ ಇರಬೇಕು, ನಮ್ಮ ಮನಸ್ಸು ಕೂಡ ಅಷ್ಟೇ ಮಟ್ಟದಲ್ಲಿ ಇರಬೇಕು. ಯಾಕಂದ್ರೆ ಮನುಷ್ಯನ ಅಭಿವೃದ್ಧಿಯನ್ನು, ಪೂರ್ಣತ್ವವನ್ನು ಯಾವಾಗಲೂ ದೃಷ್ಟಿಯಲ್ಲಿ ನಾವು ಇಟ್ಕೊಂಡಿರ್ಬೇಕು. ಇದಿಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ಪ್ರಾಣಿ ವರ್ಗಕ್ಕಿಂತಲೂ ಹೆಚ್ಚಾಗಿ ಬೆಳೆದಿರೋದು ಮಾನವ ವರ್ಗ. ಈ ಮಾನವತೀತನ ಆಗ್ಬೇಕಾಗಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ನಾವು ನೋಡ್ಬೇಕು. ಸದಾ ಕಾಲ ನಾವು ಒಂದು ಆಪರ್ಚುನಿಟಿ ಸಿಕ್ಕತ್ತಾ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ನಮಗೆ ನಾವು ಹೆಲ್ಪ್ ಮಾಡ್ಕೋಬೇಕು. ನಮ್ಮ ಹೆಲ್ಪ್ ನಮಗೆ ಕಂಪ್ಲೀಟ್ ಆಗೋದ್ಮೇಲೆ ಸಂಪೂರ್ಣ ತೃಪ್ತಿ ಇರುತ್ತೆ. ಅವಾಗ ನಾವು ನೆಕ್ಸ್ಟ್ ಮಾಡೋಕೆ ನಮ್ಮ ಹತ್ರ ಇನ್ನ ಏನು ಎನರ್ಜಿ ಇದೆ, ಟೈಮ್ ಇದೆ, ಅಥವಾ ಆಯುಷ್ ಇದೆ, ಅವಾಗ ಅದನ್ನ ಇನ್ನೊಬ್ಬರಿಗೆ ಕೊಡೋದಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ಇನ್ನು ಯಾವ್ದೋ ಓದ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಮಾಸ್ಟರ್ಸ್ ಕೂಡ ಪ್ರತಿದಿನ ಎಕ್ಸಸೈಸ್ ಮಾಡ್ತಾರೆ. ಯಾಕೆ? ಇನ್ನೂ ಹೆಚ್ಚು ಕಾಲ, ಇನ್ನ ಹೆಚ್ಚು ಜನರಿಗೆ ಉಪಯೋಗ ಆಗ್ಲಿ. ಯಾಕಂದ್ರೆ ನಮ್ಗಿರೋದು ಇದು ಒಂದೇ ಒಂದು ಇನ್ಸ್ಟ್ರೂಮೆಂಟ್. ಈ ಒಂದು ಭೌತಿಕ ಶರೀರದಲ್ಲೇ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ಬೇಕಾಗಿದೆ. ಈ ಜೀವನದಲ್ಲೇ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಾಗಿರುತ್ತೆ. ಆದ್ರಿಂದ ನಾವು ಎಷ್ಟು ವ್ಯಾಸಂಗ ಮಾಡ್ಲಿಕ್ಕಾಗುತ್ತೋ ಈ ಜನ್ಮದಲ್ಲಿ ಅಷ್ಟು ವ್ಯಾಸಂಗವನ್ನ ಮಾಡೋಣ. ಯಾಕಂದ್ರೆ ನಾವು ಎಷ್ಟು ತಿಳ್ಕೊಳ್ತೀವೋ, ತಿಳ್ಕೊಳ್ಳೋದು ನನಗೆ ಅಂತ ಅಲ್ಲ, ಇನ್ನೊಬ್ಬರಿಗೆ ತಿಳಿಸಿ ಹೇಳೋದಕ್ಕೆ. ಯಾಕಂದ್ರೆ ನಾವೆಲ್ಲ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು. ನಮ್ಮ ಮೊಟ್ಟ ಮೊದಲ ಕರ್ತವ್ಯ ಯಾವುದು ಅಂತಂದ್ರೆ, ಇದು ಫಾಲೋ ಮಾಡೋದು ರಾಜಯೋಗ.
ಮತ್ತೆ ಜ್ಞಾನ ಮಾರ್ಗದಲ್ಲಿ ನಾವು ಎಲ್ಲರೂ ಕೂಡ ಕ್ರಮಿಸ್ತಾ ಇರೋದು ಜ್ಞಾನ ಮಾರ್ಗದಲ್ಲಿ ಜ್ಞಾನವನ್ನ ತಿಳ್ಕೊಳ್ಳೋದಾಗಿದೆ. ನಾವು ಎಷ್ಟು ಹೆಚ್ಚೆಚ್ಚು ಜ್ಞಾನ ಸಂಪಾದನೆ ಮಾಡಿದಷ್ಟು ಹೆಚ್ಚೆಚ್ಚು ಕ್ಲಾರಿಟಿ ನಮಗೆ ಸಿಕ್ಕತ್ತೆ. ಆ ಸೋರ್ಸ್ ನಮಗೆ ಗೊತ್ತಾಗ್ಬಿಟ್ರೆ ನಾವು ಅದನ್ನ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ಬೋದು, ಸ್ಪಷ್ಟವಾಗಿ ತಿಳಿಸಿ ಹೇಳ್ಬೋದು. ಯಾರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಅದರಿಂದ ನಾವು ಸ್ಟಡಿನ ಮಾಡಲೇಬೇಕಾಗತ್ತೆ. ಮತ್ತೆ ಸ್ಟಡಿ ಮಾಡೋದು ಬರೀ ನಮ್ಮ ಈ ಬುದ್ಧಿ ಪ್ರಜ್ಞೆಯನ್ನ ಮೇಲೆ ಕೇಳಿಸ್ಕೊಳ್ಳೋದಕ್ಕೆ ಸ್ಟಡಿ ಜೊತೆ ನಾವು ಧ್ಯಾನವನ್ನ ಮಾಡಬೇಕು. ಯಾಕಂದ್ರೆ ಧ್ಯಾನ ಆತ್ಮಕ್ಕೆ ಆಹಾರ. ಆದ್ರಿಂದನೇ ಧ್ಯಾನಕ್ಕೆ, ಯಾಕಂದ್ರೆ ಒಂದು ಹಂತದ ತನಕ ನಾವು ಈ ಸ್ಟಡಿ ಗಿಡಿ ಎಲ್ಲ ಮಾಡಿ ಜೀವನದಲ್ಲಿ ಇಂಪ್ಲಿಮೆಂಟೇಶನ್ ಮಾಡಿದಾಗ ಧ್ಯಾನ ಆಗತ್ತೆ. ಎಚ್ಚೆತ್ತ ಅರಿವಿನಿಂದ ಸದಾಕಾಲ ಇರಬೇಕು. ಸೈಮಲ್ಟೇನಿಯಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಧ್ಯಾನ ಮಾಡೋದನ್ನ ಕೂಡ ನಾವು ಅದನ್ನ ಕಲ್ತ್ಕೊಳ್ಬೇಕಾಗಿದೆ. ಇದು ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಬಂದಾಗ ನಮ್ಮ ಜೀವನ ಏನಾಗುತ್ತೆ, ಮಾರ್ಪಾಟ್ ಆಗ್ತಾ ಹೋಗುತ್ತೆ. ಅವಾಗ ಥಿಯಾಸಫಿ ಯಾವಾಗ್ಲೂ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿಲ್ಲ, ಅದು ಏನು ನಮ್ಗೆ ಡಿಫೈನ್ ಮಾಡಿಲ್ಲ. ಅವಾಗ ಥಿಯಾಸಫಿನ ನಾವೇ ಅರ್ಥ ಮಾಡ್ಕೊಳ್ತೀವಿ. ಇದು ಒಂದು ಧರ್ಮ, ಇಟ್ಸ್ ಎ ರಿಲಿಜಿಯನ್, ಇಟ್ಸ್ ಎ ಸೈನ್ಸ್, ಇದೊಂದು ವಿಜ್ಞಾನ ಕೂಡ. ಮತ್ತೆ ಇದರಲ್ಲಿ ಎಲ್ಲಾ ಧರ್ಮದಲ್ಲಿ ಇರುವಂತಹ ಫಿಲಾಸಫಿನೂ ಕೂಡ ಇದರಲ್ಲಿದೆ. ಅಂದ್ರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಒಂದೊಂದು ಮುತ್ತನ್ನ ತೆಗೆದುಕೊಂಡು ಅದನ್ನ ಒಂದು ಸರವಾಗಿ ಪೋಣಿಸಿ ನಮ್ಗೆ ಕೊಟ್ಟಿದ್ದಾರೆ. ಆವಾಗ ನಾವು ಎಲ್ಲವನ್ನೂ ಕೂಡ ನಾವು ಓದಕ್ಕೆ ಶುರು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ ಅಕಲ್ಟ್ ಕೆಮಿಸ್ಟ್ರಿನಲ್ಲಿ ಸೈನ್ಸ್ ಬಗ್ಗೆ ತುಂಬಾ ಹೇಳ್ಬಿಟ್ಟಿದ್ದಾರೆ. ಇನ್ನ ಆಸ್ಟ್ರಲ್ ಬಾಡಿ ಬುಕ್ ನಲ್ಲಂತೂ ಅದನ್ನ ಶ್ವೇತರ್ಷಿ ಸಂಘದಲ್ಲೇ ಅವರ ಮ್ಯೂಸಿಯಂ ಅಲ್ಲಿ ತೆಗೆದುಕೊಂಡು ಇಟ್ಟಿದ್ದಾರೆ. ಅದು ಫಸ್ಟ್ ಸೈನ್ಸ್ ಬುಕ್ ಅಂತ ಅಂದ್ಬಿಟ್ರು. ಅದರದ್ದು ಮ್ಯಾನ್ಸ್ಕ್ರಿಪ್ಟ್ ಏನಿತ್ತು, ಮೂಲ ಕೃತಿ ಏನಿತ್ತು, ಬರವಣಿಗೆಯಲ್ಲಿ ಬರೆದಿದ್ರಲ್ಲ, ಅದನ್ನ ತೆಗೆದುಕೊಂಡು ಅಲ್ಲೇ ಇಟ್ಟಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಅಂದ್ರೆ ರಾಜ ಮಾರ್ಗದಲ್ಲಿ ನಾವು ಹೋಗ್ತೀವಿ ಯಾವಾಗ ವಿಸ್ಡಮ್ ಅನ್ನೋದು ಯಾವುದು ಮೀ ಇಂದ ವಿ ಅನ್ನೋದು ಆಗತ್ತೆ. ನನಗೆ 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 ಅನ್ನೋದು ಹೋಗಿ ನಮಗೆ ಅನ್ನೋದು ಒಂದು ಬರುತ್ತೆ. ನಾವೆಲ್ಲ ಚೆನ್ನಾಗಿ ಕೇಳಿದೀವಲ್ಲ, ಒಂದ್ ಸ್ವಲ್ಪ ಎಲ್ಲೋ ಊಟ ಇದೆ ಅಂದ ತಕ್ಷಣ ಒಂದು ಕಾಗೆ ಬರುತ್ತೆ ಅಂತ ಅಂದ್ಕೊಂಡ್ರೆ, ಕಾಗೆ ಒಂದು ಅಗಳನ್ನ ನೋಡಿದ್ರು ಕೂಡ ಇಡೀ ಕುಟುಂಬನ ಕರೆಯುತ್ತೆ, ಎಲ್ಲರೂ ಹಂಚ್ಕೊಂಡ್ ತಿನ್ನೋಣ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಇದ್ದಾಗ ಹಿಂಗ್ ನೋಡಿ ತೆಗೆದು ನಮ್ಮ ಪಾಕೆಟ್ಗೆ ಹಾಕೋತೀವಿ. ಅದು ಹಾಕೊಡ್ದು ಏನಿದೆ ಎಲ್ರ ಜೊತೆ ಹಂಚ್ಕೊಂಡು ಎಲ್ರಿಗೂ ವಿತರಣೆ ಮಾಡಿ ತಿನ್ನುವಂತಹ ಒಂದು ಬುದ್ಧಿ ಬರಬೇಕು. ಆ ಸೆನ್ಸ್ ಆಫ್ ಸೆಪರೇಟ್ ನಿಂದ ಒನ್ನೆಸ್ಗೆ ನಾವು ಮಾರ್ಪಾಡಾಗಬೇಕು. ಆ ಐನೆಸ್ ಇಂದ ಟುಗೆದರ್ನೆಸ್, ನನಗೆ 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 ಅಂತ ಹೋಗಿ ನಮ್ ಎಲ್ಲರಿಗೆ ಅನ್ನೋದು ಬರ್ತಾ ಹೋಗುತ್ತೆ. ಅಟ್ಯಾಚ್ಮೆಂಟ್, ಪ್ರತಿಯೊಂದಕ್ಕೂ ನನ್ನನ್ನ ನಾನು ಗುರ್ತಿಸ್ಕೊಂಡ್ಬಿಟ್ಟಿರ್ತೀನಿ, ಇದ್ರ ಜೊತೆ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದೆಲ್ಲವೂ ಹೋಗಿ ಡಿಟ್ಯಾಚ್ಮೆಂಟ್ ಅನ್ನೋದು ಬರಬೇಕು. ಆವಾಗ ಮಾತ್ರ ಏನಿದೆ ಅದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಆ ಡಿಟ್ಯಾಚ್ಮೆಂಟ್ ಬರೋ ತನಕ ನಾವ್ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಪ್ರತಿಯೊಂದನ್ನು ಏನೇ ಮಾಡಿದ್ರು ಡಿಟ್ಯಾಚ್ಡ್ ಆಗಿ ಮಾಡ್ಬೇಕು. ಮತ್ತೆ ಅಟ್ಯಾಚ್ ಆಗಿದ್ದವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ನಾವು ಡಿಟ್ಯಾಚ್ಡ್ ಆಗಿ ಕೆಲಸ ಮಾಡ್ಬೇಕು. ಇದನ್ನೇ ಲೈಟ್ ಆನ್ ದ ಪಾತ್ ನಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಅಟ್ಯಾಚ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ನಾವು ಡಿಟ್ಯಾಚ್ಡ್ ಆಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಬೇಕು. ಇದಕ್ಕೆ ಉದಾಹರಣೆ ತಾವರೆ ಹೂ. ಯಾವಾಗ್ಲೂ ಹೇಳ್ತಾರಲ್ವಾ, ತಾವರೆ ಹೂ ಕೆಸರಿನಲ್ಲಿ ಇದ್ರೂ ಕೂಡ ಅದಕ್ಕೆ ಅಂಟ್ಕೊಳ್ದಂಗೆ ಅಷ್ಟು ಚೆನ್ನಾಗಿ ಹರಳತ್ತೆ. ಒಂದು ಚೂರು ಇಲ್ಲ. ಪ್ರಪಂಚದಲ್ಲೇ ನಾವು ಇರ್ತೀವಿ, ಪ್ರಪಂಚಕ್ಕೆ ಅಂಟ್ಕೊಳ್ಬಾರ್ದು. ಪ್ರಪಂಚಕ್ಕೆ ಅಂಟ್ಕೊಳ್ದೇ ಇರೋದನ್ನ ಡಿಟ್ಯಾಚ್ಮೆಂಟ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಮಾತ್ರ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ನಾವು ಸಾಧ್ಯ ಆಗೋದಿಲ್ಲ. ಇಲ್ಲ ಅಂದ್ರೆ ಎಲ್ಲರಂತೆ ನಾವು ಕೂಡ ಸಾಮಾನ್ಯ ಮನುಷ್ಯರಾಗ್ಬಿಡ್ತೀವಿ. ಆಧ್ಯಾತ್ಮಿಕ ಜೀವಿ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಪ್ರಯಾಣ ಹೋಗಿ ಮುಟ್ಬೇಕಾಗಿರುವಂತಹ ಗುರಿ ಇರೋದೇ ಆಧ್ಯಾತ್ಮಿಕ ಜೀವಿಯಾಗಿ. ಇವಾಗ ನಾವೆಲ್ಲರೂ ಕೂಡ ಓದಿದೀವಿ, ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಓದಿದೀವಿ, ಮೌನವಾಣಿ ಓದಿದೀವಿ, ವಾಯ್ಸ್ ಆಫ್ ದಿ ಸೈಲೆನ್ಸ್ ನಲ್ಲಿ ನಮ್ಗೇನ್ ಹೇಳ್ತಾರೆ ಕೊಟ್ಟಿದ್ದಾರೆ. ಅದರಲ್ಲಿ 3 ಹಾಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಯಾವ ಹಾಲು, ಯಾವ್ದು ಸಭಾಂಗಣ? ಅಜ್ಞಾನದ ಸಭಾಂಗಣ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಲ್ ಆಫ್ ಇಗ್ನೋರೆನ್ಸ್, ಅಲ್ಲಿ ಅವಿದ್ಯೆ ಇದೆ, ಅಜ್ಞಾನ ಇದೆ. ಆ ಇಗ್ನೋರೆನ್ಸ್ ಅಲ್ಲೇ ನಾವಿದೀವಿ. ಅಲ್ಲಿಂದ ನಾವು ಮುಂದಿನ ಹಾಲ್ ಸಭಾಂಗಣಕ್ಕೆ ಹೋಗ್ಬೇಕು ಅಂದ್ರೆ ಹಾಲ್ ಆಫ್ ಲರ್ನಿಂಗ್, ಕಲ್ತ್ಕೊಳ್ಳೋದು. ಇವಾಗ ಈ ಜನ್ಮದಲ್ಲಿ ನಮ್ಗೆ ಕಲ್ತ್ಕೊಳ್ಳೋಕೆ ಸುವರ್ಣ ಅವಕಾಶ ಇದೆ. ಯಾಕಂದ್ರೆ ಯಾರೆಲ್ಲ ಮಾಸ್ಟರ್ಸ್ ಜೊತೆ ಡೈರೆಕ್ಟ್ ಟಚ್ ಇತ್ತು ಅವರೆಲ್ಲ ಬೇಕಾದಷ್ಟು ನಮ್ಗೆ ಗ್ರಂಥಗಳನ್ನ ಬಿಟ್ಟು ಹೋಗಿದ್ದಾರೆ. ಲಕ್ಕಿಲಿ ನಮ್ಮ ಟೈಮ್ನಲ್ಲಿ ಅವ್ರು ಹೇಳಿದ್ದೆ ಆಸ್ ಇಟ್ ಈಸ್ ರೆಕಾರ್ಡು ಆಗಿದೆ. ಯಾಕಂದ್ರೆ ಜಿಡು ಕೃಷ್ಣಮೂರ್ತಿದಂತೂ ಆಲ್ಮೋಸ್ಟ್ ಆಲ್ ಎಲ್ಲ ರೆಕಾರ್ಡ್ಸ್ ಇದೆ. ರೈಟಿಂಗ್ ಅಲ್ಲೂ ನಮ್ಗೆಲ್ಲ ಇದೆ, ಬುಕ್ ಬರೆದು ಕೊಟ್ಟು ಹೋಗಿದ್ದಾರೆ. H.P. ಬ್ಲಾವೆಟ್ಸ್ಕಿ ಆಗ್ಲಿ, ಆನಿ ಬೆಸೆಂಟ್ ಆಗ್ಲಿ, ಲೆಡ್ ಬೀಟರ್ ಆಗ್ಲಿ ಅನೇಕ ಗ್ರಂಥಗಳನ್ನ ಸ್ವತಃ ಬರೆದು ನಮಗೆ ಕೊಟ್ಟು ಹೋಗಿದ್ದಾರೆ.
ಇಷ್ಟೆಲ್ಲನ ನಾವು ಕಲ್ತ್ಕೊಂಡಾಗ ಹಾಲ್ ಆಫ್ ವಿಸ್ಡಮ್, ಜ್ಞಾನದ ಸಭಾಂಗಣಕ್ಕೆ ಹೋಗೋದಿಕ್ಕೆ ತುಂಬಾ ಸುಲಭ ಆಗತ್ತೆ. ಆದ್ರಿಂದ ಈಗ ಈ ಕ್ಷಣದಲ್ಲಿ ನಾವು ಕಲಿಬೇಕು. ಅವಾಗ ಮಾತ್ರ ನಾವು ಯೂ ಟರ್ನ್ ತಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಪ್ರಪಂಚನೇ ನಾಟಕ ರಂಗ, ಅದ್ರಲ್ಲಿ ನಾವು ಕೂಡ ನಾಟಕ ಆಡ್ತೀವಿ ಅಂತಂದ್ರೆ ನಾವು ಕೆಳಗಡೆ ಬಿದ್ದೋಗ್ತೀವಿ. ಅದು ಆಗ್ಬಾರ್ದು. ಆವಾಗ ಮಾತ್ರ, ಅಂದ್ರೆ ಈ ಒಂದು ಉನ್ನತ ಜೀವನವನ್ನ ಜೀವಿಸಿದಾಗ ಮಾತ್ರ ನಮ್ಮ ಜೀವನ ಮಾರ್ಪಾಟಾಗತ್ತೆ. ನನ್ನಂತೆ ಇತರರು ಅಂತ ಬಗದಾಗ ಅವಾಗ ಅಕ್ಯುಮುಲೇಷನ್ ಪ್ಲೇಸ್ ನಲ್ಲಿ ಪೊಸೆಸಿವ್ ಪ್ಲೇಸ್ ನಲ್ಲಿ ಸ್ಯಾಕ್ರಿಫೈಸ್, ದಾನ. ಯಾಕಂದ್ರೆ H.P. ಬ್ಲಾವಟ್ಸ್ಕಿ ಶುರು ಮಾಡಿರೋದೇ ದಾನ ಇಂದ. ದಾನ ಯಾವುದನ್ನ ಮಾಡಿ? ಚಾರಿಟಿ ಕೊಡಿ ಅಂತ ಹೇಳ್ತಾರೆ. ಯಾರ್ದು? ನೀ ಕೊಡು, ನೀ ಕೊಡು, ನೀ ಕೊಡು, ನೀ ಕೊಡು ಅಲ್ಲ. ನನ್ನ ಹತ್ರ ಏನಿದೆ, ನನ್ನ ಆಸೆ ಆಕಾಂಕ್ಷೆಗಳನ್ನ ಕಡಿಮೆ ಮಾಡ್ಕೊಂಡು ನನ್ನ ಹತ್ರ ಇರೋದನ್ನ ಇನ್ನೊಬ್ಬರಿಗೆ ಅವಶ್ಯಕತೆ ಇರೋರಿಗೆ. ಅಪಾತ್ರ ದಾನ ಅಲ್ಲ, ಅವಶ್ಯಕತೆ ತೋರಿಕೆಗೂ ದಾನ ಅಲ್ಲ. ನನ್ನ ಹತ್ರ ಇರೋದನ್ನ ಇನ್ನೊಬ್ಬರಿಗೆ ತೆಗೆದು ಕೊಡುವಂಥದ್ದು. ಆವಾಗ ಸ್ಯಾಕ್ರಿಫೈಸ್ ಅನ್ನೋದು ಬರುತ್ತೆ. ಹೆಚ್ಚೆಚ್ಚು ವಿವೇಕ ಉಪಯೋಗಿಸ್ದಂಗೆ ಹೆಚ್ಚಾಗಿ ನಾವು ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದುವರಿತಾ ಹೋಗ್ತೀವಿ. ಅವಾಗ ನಮ್ಮ ಜೀವನ ಯಾವ ರೀತಿ ನಡೆಸ್ತೀವಿ ಅಂತಂದ್ರೆ, ನೀತಿಯುಕ್ತವಾದ ಜೀವನ ಅಥವಾ ನಮ್ಮ ನೈತಿಕತೆ ಅನ್ನೋದು ಬಹಳ ಚೆನ್ನಾಗಿ ಇರುತ್ತೆ. ನಮ್ಮ ಜೀವನದಲ್ಲಿ ಸದ್ಗುಣಗಳು, ಅನೇಕ ಸದ್ಗುಣಗಳು ನಮ್ಮಲ್ಲಿ ಇರುತ್ತೆ. ಒಂದ್ಸಲಿ ಯಾವ್ದೋ ಒಂದು ಕ್ಲಾಸ್ ತಗೊಂಡಾಗ ಬರೀ ಆನಿ ಬೆಸೆಂಟ್ ಸದ್ಗುಣಗಳನ್ನೇ ನಾನು ಹೇಳ್ಬೇಕು ಅಂತ ಹೇಳಿ ಹುಡುಕಿದ್ರೆ ಎಷ್ಟು ಸದ್ಗುಣಗಳನ್ನ ಆನಿ ಬೆಸೆಂಟ್ ಹೊಂದಿದ್ರು ಅಂದ್ರೆ ಅಸಂಖ್ಯಾತ ಸದ್ಗುಣಿ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಆಡು ಮುಟ್ಟದ ಸೊಪ್ಪಿಲ್ಲ, ಆನಿ ಬೆಸೆಂಟ್ ಇಲ್ಲದೆ ಇರೋ ಗುಣ ಇಲ್ಲ ಅಂತಾನೆ ಕೂಡ ನಾವು ಹೇಳ್ಬೋದು. ಸರ್ವಜ್ಞಾನ ವಚನದಲ್ಲಿ ಎಲ್ಲಾನು ಇದೆ ಅಂತ ಅಂದ್ಬಿಟ್ಟು ನಾವು ಹೆಂಗೆ ಹೇಳ್ತೀವಿ, ಅದೇ ರೀತಿ ಎಲ್ಲಾ ಸದ್ಗುಣಗಳನ್ನು ಕೂಡ ಆನಿ ಬೆಸೆಂಟ್ ಹೊಂದಿದ್ರು. ಅಷ್ಟು ಸದ್ಗುಣ ಇತ್ತು. ಆ ಸದ್ಗುಣದಲ್ಲಿ ನಮ್ಗೆ ಎಷ್ಟು ಸದ್ಗುಣಗಳನ್ನ ಈ ಜನ್ಮದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಸಾಧ್ಯವೋ ಅಷ್ಟು ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅವಾಗ ನಾವು ಯಾವುದೇ ಕೆಲಸ ಮಾಡ್ಲಿ, ಕಾಯ ವಾಚ ಮನಸ, ಸರಿಯಾದದ್ದನ್ನೇ ನಾವು ಕೆಲಸ ಮಾಡ್ತೀವಿ. ಮನಸ್ಸಿನಲ್ಲಿ ಸರಿಯಾದ ಯೋಚನೆಯನ್ನೇ ಮಾಡ್ತೀವಿ. ಅದು ನಮ್ಮ ಕೃತಿಯಲ್ಲೂ ಕೂಡ ಬರುತ್ತೆ, ಮನಸ್ಸಿನಲ್ಲಿ, ಮಾತಿನಲ್ಲಿ. ಆದ್ರಿಂದ ನಮ್ಮ ಎಲ್ಲಾ ಆಕ್ಷನ್ನು ಕೂಡ ನಿಷ್ಕಾಮ ಕರ್ಮ ರೀತಿಯಲ್ಲಿ ಅದು ಹೊರಗಡೆ ಬರುತ್ತೆ. ನಾವೇನಾದ್ರೂ ಯೋಚನೆ ಮಾಡಿದ್ರೆ ಇತರರ ಒಳಿತನ್ನ ಮಾತ್ರ ನಾವು ಯೋಚಿಸ್ತೀವೇ ವಿನಃ ಇತರರಿಗೆ ಕೆಳಕ್ ಆಗೋ ರೀತಿ ನಾವು ಯಾವುದು ಕೂಡ ನಾವು ಮಾತಾಡಲ್ಲ. ಇನ್ನೊಬ್ರಿಗೆ ಎನ್ಕರೇಜ್ ಮಾಡ್ತೀವಿ ವಿನಃ ಇನ್ನೊಬ್ರನ್ನ ಡಿಸ್ಕರೇಜ್ ಮಾಡ್ಬಿಟ್ಟು ಆ ಜಾಗದಲ್ಲಿ ನಾನು ಹೋಗಿ ಕೂತ್ಕೊಳ್ಳೋ ಅಂತ ಆಸೆ ನನ್ಗೆ ಇರಲ್ಲ. ಪ್ರತಿಯೊಬ್ಬರೂ ಕೂಡ ನನ್ನ ಸಹೋದರ ಸಹೋದರಿಯರು ಅನ್ನೋ ಒಂದು ಭಾವನೆ, ಆ ಒನ್ನೆಸ್ ಫೀಲಿಂಗ್ ಅನ್ನೋದು ತಾನೇ ಬರುತ್ತೆ. ಆವಾಗ ಜೀವನದಲ್ಲಿ ಎಲ್ಲರ ಶ್ರೇಯಸ್ಸನ್ನ ನಾವು ಬಯಸ್ತೀವಿ. ನನಗೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ಆ ಪ್ರೇಯಸ್ ಅನ್ನೋದು ಹೊಟ್ಟೋಗುತ್ತೆ. ಸೆನ್ಸ್ ಆಫ್ ಸೆಪರೇಟ್ನೆಸ್ ಅನ್ನೋದು ಸಂಪೂರ್ಣವಾಗಿ ನಿರ್ಮೂಲವಾಗಿ ಹೋದಾಗ ಮಾತ್ರ ಆ ಇತರರ ಶ್ರೇಯಸ್ಸು ಬಂದಾಗ ಕಂಪ್ಲೀಟ್ ಆಗಿ ನಾವು ಯೂಟರ್ನ್ ತಗೊಂಡಿರ್ತೀವಿ. ನಮ್ಮ ಪಯಣ ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ತಿಳಿದು ನಾವು ಬದುಕ್ತಾ ಇರ್ತೀವಿ. ಕಬ್ಬಣ ಇರೋದು ಒಂದೇನೆ. ಆ ಕಬ್ಬಣದಲ್ಲಿ ನಾವು ಗುದ್ದಲಿ ಮಾಡಿ ಎಲ್ಲರಿಗೂ ಕೂಡ ಉಪಯೋಗ ಆಗೋ ರೀತಿ ನಾವು ಒಂದು ಗುದ್ದಲಿಯನ್ನಾದ್ರೂ ಮಾಡ್ಬೋದು. ಅದನ್ನ ಒಂದು ಕತ್ತಿ ಅಥವಾ ಚಾಕು ಆದ್ರೂ ಮಾಡ್ಬಿಟ್ಟು ಇನ್ನೊಬ್ಬರನ್ನ ಕತ್ತರಿಸೋದಾದ್ರೂ ಮಾಡ್ಬೋದು. ಈ ಚಾಯ್ಸ್ ಅನ್ನೋದು ನಮ್ದೇನೇನೆ. ಈ ಚಾಯ್ಸ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಏನಾದ್ರೂ ಇಂಪ್ಲಿಮೆಂಟ್ ಮಾಡಿದ್ರೆ ಆವಾಗ ನಾವು ಆಧ್ಯಾತ್ಮಿಕ ಜೀವಿಗಳಾಗಿ ನಮ್ಮ ಪಯಣ ಕೆಳ ಮನಸ್ಸಿನಿಂದ ಉನ್ನತ ಮನಸ್ಸಿನೆಡೆಗೆ ನಾವು ನಮ್ಮ ಮನಸ್ಸನ್ನ ಅರಿತು ಒಟ್ಟಾಗಿ, ಅಂದ್ರೆ ಒಂದು ಅನ್ನೋ ಒಂದು ಭಾವನೆಯಿಂದ ನಾವು ಮೇಲಕ್ಕೆ ತಗೊಂಡು ಹೋಯ್ತು ಅಂತ ಅಂದಾಗ ಮಾತ್ರ ನಾವು ಅರೂಪ ಮನಸ್ಸಿನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲೇ ವಾರ್ ಅನ್ನೋದು ಇರೋದಿಲ್ಲ. ಈ ವಾರ್ ಇಂದ ತುಂಬಾ ಡ್ಯಾಮೇಜ್ ಆಗತ್ತೆ. ಮನಸ್ಸಿನಲ್ಲಿ ಯುದ್ಧ ಇರೋದಿಲ್ಲ, ಮನಸ್ಸಿನಲ್ಲಿ ಪ್ರೇಮ ಭಾವನೆ ಇರುತ್ತೆ. ಯಾವ ರೀತಿ ಅಬ್ದುಲ್ ಕಲಾಂ ಅವರು ಎಲ್ಲರಿಗೂ ಕೂಡ ಪ್ರೇಮದಿಂದ ತನ್ನಿಂದ ಆದಷ್ಟು ಸೇವೆ, ಅವ್ರು ಏನು ಅಕ್ಯುಮುಲೇಟ್ ಮಾಡ್ಕೊಂಡಿಲ್ಲ. ತನ್ನ ಹತ್ರ ಇದ್ದಿದ್ದೇ ಬರೀ 3 pairs ಆಫ್ ಡ್ರೆಸ್. ನಾವು ಕೂಡ ನಮ್ಮ ಜೀವನವನ್ನ ಆ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಖಂಡಿತ ಸಾಧ್ಯ ಇದೆ. ಅವ್ರು ಯಾವ ರೀತಿ ಹೊಂದ್ಕೊಂಡ್ರು ಅದೇ ರೀತಿ ಶರಣರ ಜೀವನವನ್ನ ಮರಣದಲ್ಲಿ ಕಾಣುವಂದಂಗೆ ಅವ್ರ ಜೀವನವನ್ನ ಮರಣದಲ್ಲಿ ನಾವೆಲ್ಲ ಕೂಡ ನೋಡಿದೀವಿ. ಅವ್ರ ಜೀವನ ಅಷ್ಟೇ ಅಲ್ಲ, ನಮ್ಮ ಜೀವನನೂ ಕೂಡ ಅದೇ ರೀತಿ ಆಗೋಕ್ಕೆ ಖಂಡಿತ ಸಾಧ್ಯ ಇದೆ. ಆ ರೀತಿ ಆಗೋದಕ್ಕೆ ಪ್ರಯತ್ನವನ್ನ ಪಡೋಣ. ವಂದನೆ.